ಈ ತಿಂಗಳಿಗೆ ದೇವರು ಕೊಟ್ಟಿರುವಂಥ ವಾಗ್ದಾನ, ಕರ್ತನು ನಿಮ್ಮ ಮಧ್ಯದಲ್ಲಿದ್ದಾನೆ. ದ ಲಾರ್ಡ್ ಇನ್ ಯುವರ್ ಮಿಡ್ಸ್. ಮೇ ತಿಂಗಳಲ್ಲಿ 1ನೇ ತಾರೀಕು ದೇವರು ಕೊಟ್ಟಂಥ ವಾಗ್ದಾನದ ಸಂದೇಶ. ನಾನು 1ನೇ ತಾರೀಕು ನಾನು ಹೀಗೆ ಹೇಳಿದೆ, ದೇವರು ನಿಮ್ಮ ಮಧ್ಯದಲ್ಲಿ ಇರೋದಾದರೆ ಏನೆಲ್ಲ ಸಂಭವಿಸುತ್ತದೆ. 1ನೇದಾಗಿ, ಅವನು ನಿಮ್ಮ ಮಧ್ಯದಲ್ಲಿ ಶೂರನಾಗಿದ್ದು ಎಲ್ಲ ವಿಧದಲ್ಲೂ ನಿಮಗೋಸ್ಕರ ಯುದ್ಧ ಮಾಡುವವನಾಗಿರ್ತಾನೆ. ಎಲ್ಲ ಯುದ್ಧಗಳನ್ನು ಅವನು ನಿಮಗೋಸ್ಕರ ಮಾಡ್ತಾನೆ. 2, ದೇವರು ನಿನ್ನ ವಿಷಯದಲ್ಲಿ ಅವನು ಬಹಳ ಸಂತೋಷವುಳ್ಳವನಾಗಿರ್ತಾನೆ. ದ ಗಾಡ್ ಹೂ ರಿಜಾಯ್ಸ್ ಓವರ್ ಯು. ನಿನ್ನ ವಿಷಯದಲ್ಲಿ ಅವನು ಬಹಳ ಆನಂದ ಪಡ್ತಾನೆ, ಉಲ್ಲಾಸ ಪಡ್ತಾನೆ ಅಂತ. 3ನೇದಾಗಿ ನಾನು ಹೀಗೆ ಹೇಳಿದೆ, 2ನೇದಾಗಿ 1, ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ. 2, ನಿಮ್ಮನ್ನು ದೇವರು ಶೂರನಾಗಿ ರಕ್ಷಿಸ್ತಾನೆ. 3ನೇದಾಗಿ, ದೇವರು ನಿಮ್ಮಲ್ಲಿ ಉಲ್ಲಾಸಗೊಳ್ಳುವಂತನಾಗಿದ್ದಾನೆ. ಆ ಉಲ್ಲಾಸಗೊಳ್ಳೋದಂದರೆ ದೇವರು ಸಂತೋಷ ಪಡೋ ಕಾರಣ ಏನು ಅಂತ, ಅದರ ಕುರಿತು, ಅದರ ಗುರುತು ಏನು ಎನ್ನುವುದನ್ನು ನಾನೊಂದು 4-5 ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. 1ನೇದಾಗಿ, ದೇವರು ನಿಮ್ಮ ಮಧ್ಯದಲ್ಲಿ ಇದ್ದು ನಿಮಗೆ ಉಲ್ಲಾಸವಾಗುವಾಗ ಆತನು ನಿಮ್ಮ ವಿಷಯದಲ್ಲಿ ಮಾಡುವ ಮಹತ್ ಕಾರ್ಯಗಳು. 2, ನಿಮ್ಮ ದೇವರು ನಿಮ್ಮ ಕೂಡ ಇದ್ದರೆ ನಿಮ್ಮ ಜೀವಿತ ಪೂರ್ತಿಯಾಗಿ ಸಮೃದ್ಧಿಯನ್ನು ಕೊಡ್ತಾನೆ. ಆಮೇಲೆ 3, ನಿಮ್ಮ ದೇವರು ನಿಮ್ಮ ಕೂಡ ಇದ್ದರೆ ಅವನ ತೆಗೆದುಕೊಂಡು ಮಾಡಿದ ವಾಗ್ದಾನಗಳು, ಆತನು ಮಾಡಿದ ಕಾರ್ಯಗಳಲ್ಲಿ ಯಾವ ಕಾರ್ಯಗಳನ್ನು ಅವನು ಹಸ್ತಕ್ಷೇಪ ಮಾಡಿದನೋ ಅದರಲ್ಲೆಲ್ಲ ದೊಡ್ಡ ಬಿಡುಗಡೆಯನ್ನು ಕೊಟ್ಟು ನಿಮ್ಮನ್ನು ಮೇಲಕ್ಕೆ ಏರಿಸ್ತಾನೆ ಅಂತ ಹೇಳಿದೆ. ಅದಾದಮೇಲೆ 4ನೇದಾಗಿ, ನಿಮ್ಮ ಜೀವಿತದಲ್ಲಿ ದೇವರು ಮಹತ್ ಕಾರ್ಯಗಳನ್ನು ಮಾಡೋದನ್ನು ಪಟ್ಟಣ ಕಾಣುತ್ತೆ ಅಂತ ಹೇಳಿದೆ. ಪಟ್ಟಣ ಕಾಣುತ್ತೆ. 5ನೇದಾಗಿ, ನಾನು ಅದು ಹೇಳಲಿಲ್ಲ, ಸಮಯ ಇರಲಿಲ್ಲ. 5ನೇದಾಗಿ, ದೇವರು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಉಂಟು ಮಾಡಿದ್ರೆ ದೇವರ ಸಂಗಡ ಇರುವಂಥ ಬಾಂಧವ್ಯ ಮತ್ತೆ ಹಿಂತಿರುಗಿ ಬರುತ್ತೆ. ಆ ಸಂತೋಷ ಹಿಂತಿರುಗಿ ಬರುತ್ತೆ. ಅದು ಅತ್ಯಧಿಕವಾದ ಸಂತೋಷವಾಗಿರುತ್ತೆ. ಅದಕ್ಕೆ ಹೇಳೋದು ಕವನೆಂಟ್ ಲವ್ ಅಂತ ಹೇಳ್ತೀವಿ. ದೇವರ ಸಂಗಡ ಇರುವಾಗ ಆತ್ಮೀಯ ಸಂಬಂಧ ಅದು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದನ್ನು ಕುರಿತು ಹೇಳಿದೆ. ಇನ್ನು ಸ್ವಲ್ಪ ಅದರ ಜೆಫನ್ಯನ ಪುಸ್ತಕದ ಹಿನ್ನೆಲೆ, ಅದರ ಕಾರ್ಯಗಳನ್ನು ಹೇಳಿದ್ರೆ ನಿಮಗೆ ಸಂದೇಶ ಚೆನ್ನಾಗಿ ಅರ್ಥ ಆಗುತ್ತೆ. ಅದರಿಂದ ಈ ಜೆಫನ್ಯನ ಪುಸ್ತಕವನ್ನು ಬರೀತಾ ಇರೋದು ಪ್ರವಾದಿ, ಮೈನರ್ ಪ್ರಾಫಿಟ್ ಅಂತಾರೆ. ದೇರ್ ಈಸ್ ಅ ಮೇಜರ್ ಪ್ರಾಫಿಟ್ ಅಂಡ್ ಮೈನರ್ ಪ್ರಾಫಿಟ್. ಶ್ರೇಷ್ಠ ಪ್ರವಾದಿಗಳು ಮತ್ತು ಸಣ್ಣ ಪ್ರವಾದಿಗಳು. 12 ಜನ ಸಣ್ಣ ಪ್ರವಾದಿಗಳು ಎಂದು ಕರೆಯಲ್ಪಡುವವರು, 4 ಜನ ಶ್ರೇಷ್ಠ ಪ್ರವಾದಿಗಳೆಂದು ಕರೆಯಲ್ಪಡುತ್ತಾರೆ. ಯೆಶಯ, ಯೆರೆಮ್ಯ, ಎಸ್ಕೇಲ್, ದಾನಿಯೇಲ್. ಇವರು 4 ಜನರನ್ನು ಅವರ ಈ ಪ್ರವಾದಿಗಳಲ್ಲೂ ಸಣ್ಣವರು ದೊಡ್ಡವರು ಅಂತ ಇದೆಯಾ? ಹಂಗಲ್ಲ, ಏನಿಲ್ಲ. ಅಲ್ಲಿ ಅವರವರು ಬರೆದಿರುವ ಪುಸ್ತಕದ ಗಾತ್ರದ ಮೇಲೆ ಅವ್ರನ್ನ ಹಾಗೆ ಕರೆಯೋದು. ಆಮೇಲೆ ಇಲ್ಲಿ ಜೆಫನ್ಯನು 7ನೇ ಶತಮಾನದಲ್ಲಿ, 7th ಸೆಂಚುರಿಯಲ್ಲಿ, 7ನೇ ಶತಮಾನದಲ್ಲಿ ಇದ್ದಂಥ ಒಂದು ಪ್ರವಾದಿಯಾಗಿದ್ದಾನೆ. BC 609ರಿಂದ 640 ಕಾಲಘಟ್ಟಗಳಲ್ಲಿ ಬದುಕಿದ್ದಂಥ ಒಬ್ಬ ಪ್ರವಾದಿ. ಇವನ ಹೆಸರು ಜೆಫನ್ಯ. ಜೆಫನ್ಯ ಅಂದರೆ ಅದರ ಅರ್ಥ ದ ಲಾರ್ಡ್ ಹೂ ಐಟ್ಸ್, ದ ಲಾರ್ಡ್ ಪ್ರೊಟೆಕ್ಟ್ಸ್. ದೇವರು ಮರೆ ಮಾಡುವವನು ಅಥವಾ ದೇವರು ಸಂರಕ್ಷಣೆ ಮಾಡುವವನು ಅಂತ. ಆ ಕಾಲಘಟ್ಟದಲ್ಲಿ ಯಹೂದರ ಅರಸನಾದ ಆಮೋನನ ಮಗನು, ಯಹೂದದ ಅರಸನಾದ ಯೋಷಿಯನು ಅವನು
8ನೇ ವಯಸ್ಸಲ್ಲಿ ರಾಜ್ಯ ಅಧಿಕಾರವನ್ನು ವಹಿಸ್ಕೊಳ್ತಾನೆ. ಒಂದು ದೇಶವನ್ನು ಆಳುವಂಥ ಪ್ರಾಯನಾದು ಅಂತ ನೀವು ಕೇಳ್ಬೋದು. 8ನೇ ವಯಸ್ಸಿನಲ್ಲಿ ಅವನ ರಾಜನ ಯಹೂದ ಅರಸನಾಗಿ ಆಳ್ವಿಕೆ ಮಾಡುವಂತನಾಗಿರ್ತಾನೆ. ನಿಮಗೆ ಚರಿತ್ರೆ ಗೊತ್ತಿರೋದ್ರಿಂದ ಇಸ್ರಾಯೇಲನ್ನು 2 ಭಾಗವಾಗಿ ಕರೀತಾರೆ, ಉತ್ತರ ದಕ್ಷಿಣವಾಗಿ. ಉತ್ತರದಲ್ಲಿರುವಂಥ ಹೆಚ್ಚು ಕಡಿಮೆ 10 ಕುಲಗಳನ್ನು ಉತ್ತರ ಇಸ್ರಾಯೇಲ್ ಅಂತ ಕರೀತಾರೆ, ಉತ್ತರ ಭಾಗವನ್ನು. ದಕ್ಷಿಣ ಭಾಗದ 2 ಕುಲಗಳನ್ನು ಅವರು ಯಹೂದ ಅಂತ ಕರೀತಾರೆ. ಯಹೂದ ಕುಲದಲ್ಲಿ ಅನೇಕ ಅರಸರುಗಳು ಬಂದರು. ಅವರು ಅನೇಕರು ಇದ್ದರು. ಯೆಹೋಷಾಫಾಟನಂಥ ಅರಸರು, ಯೋಷಿಯನ ರೀತಿಯಲ್ಲಿರುವಂಥ ಅರಸರು, ಇವರೆಲ್ಲ ಸ್ವಲ್ಪ ದೈವ ಭಯಭಕ್ತಿ ಉಳ್ಳವರಾಗಿದ್ದರು. ಮರುಭಾಗದಲ್ಲಿ 10 ಕುಲಗಳಲ್ಲಿ ಇರುವಂಥ ಆ ಇಸ್ರಾಯೇಲರಲ್ಲಿ ಬಂದ ಅರಸರುಗಳು ಅವರು ದೇವರಿಗೆ ವಿರುದ್ಧವಾದಂಥ ಕಾರ್ಯಗಳನ್ನು ಚಟುವಟಿಕೆಯನ್ನು ಮಾಡ್ತಾಯಿದ್ರು. ಇಲ್ಲಿ ಈಗ 8 ವಯಸ್ಸು ಪ್ರಾಯ ಇರುವಂಥ ಯೋಷಿಯನು, ಇವನು ಟೋಟಲ್ ಆಳ್ವಿಕೆ ಮಾಡಿದ ಕಾಲ 31 ವರ್ಷ ಕಾಲ ಇವನು ಯಹೂದವನ್ನು ಆಳ್ವಿಕೆ ಮಾಡಿದವನಾಗಿದ್ದಾನೆ. ಆ ಕಾಲಘಟ್ಟದಲ್ಲಿ ನಡೆದಂಥ ಕೆಲವೊಂದು ಕಾರ್ಯಗಳು, ಹಿನ್ನೆಲೆಗಳು, ಈ ಜೆಫನ್ಯನ ಪುಸ್ತಕ ನೀವು ಗಮನಿಸುವಾಗ ಅಲ್ಲಿ ನಾವು ಗಮನಿಸ್ಬೋದು. ನೋಡ್ರಿ, ದೇವರು ಇಲ್ಲಿ ನಾವು ಈ ಪುಸ್ತಕ ಆರಂಭವಾಗುವಾಗಲೇ ಯಾವ ದೇವರು ನ್ಯಾಯ ತೀರ್ಪು ಮಾಡ್ತೀನಿ, ಇವರ ಮೇಲೆ ನಾನು ದಂಡನೆಯನ್ನು ವಿಧಿಸ್ತೀನಿ ಅಂತ ಹೇಳ್ತಾನೋ ಅದೇ ದೇವರು ಈ 3ನೇ ಅಧ್ಯಾಯದ ಕೊನೆಯಲ್ಲಿ ಬರುವಾಗ ಆ ಜನರ ಪುನಃಸ್ಥಾಪನೆಯ ಕುರಿತು ಮಾತಾಡ್ತಾರೆ. ಸಂತೋಷವಾಗಿ ಉಲ್ಲಾಸ ಪಡುವಂಥರಾಗಿರ್ತಾರೆ. ವಾಟ್ ಎ ಬ್ಯೂಟಿಫುಲ್. ನೋಡ್ರಿ, ದೇವರು ನಿಮ್ಮನ್ನು ದೇವರ ಕೋಪ ಕ್ಷಣ ಮಾತ್ರ, ಅವನ ಕೃಪೆಯು ಶಾಶ್ವತವಾದುದು. ದೇವರ ಕೋಪ ಕ್ಷಣ ಮಾತ್ರ, ಸ್ತೋತ್ರ. ಅವನ ಕೃಪೆಯು ಶಾಶ್ವತವಾದದ್ದು. ಕೆಲವೊಮ್ಮೆ ನಾವುಗಳು ಕೋಪ ಬಂದಾಗ ಕೆಲವೊಮ್ಮೆ ಹೇಳ್ತೀವಿ, ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ. ಅದಕ್ಕೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ನಿಮಗೆ ಕೋಪ ಬಂದರೆ ಮುಂಚೆ ಎಲ್ಲ ಹೇಳ್ತಾ ಇದ್ವಿ, ಲೆಟ್ರ್ ಬರಿಬೇಡ್ರಿ ಅಥವಾ ಬರೆದ್ರೂ ಪೋಸ್ಟ್ ಮಾಡಬೇಡಿ, ಇಟ್ಕೊಂಡಿರ್ರಿ ಅಂತ ಹೇಳೋದು. ಆಮೇಲೆ ಇನ್ನು ಈಗ ಏನು ಹೇಳಬೇಕು ಅಂದರೆ, ದಯವಿಟ್ಟು ಕೋಪ ಬಂದಾಗ ಸಡನ್ನಾಗ ಕೈಗೆ ಫೋನ್ ಎತ್ಕೊಂಡು ಫೋನ್ ಮಾಡಬೇಡಿ, ಇಮೇಲ್ ಕಳಿಸ್ಬೇಡ್ರಿ, ವಾಟ್ಸಪ್ ಮಾಡಬೇಡ್ರಿ. ಸ್ತೋತ್ರ. ಯಾಕೆ? ಕೆಲವೊಮ್ಮೆ ಕೋಪ ಬಂದಾಗ ದೇವರಿಗೆ ಕೋಪ ಬರೆಸುವಂಥ ಕಾರ್ಯಗಳನ್ನು ಈ ಜನ ಮಾಡ್ತಾ ಇದ್ರು. ಅನೇಕ ಸಂದರ್ಭಗಳಲ್ಲಿ ಅದನ್ನು ನಾವು ಕಂಡಿದ್ದೀವಿ. ಕೆಲವೊಮ್ಮೆ ಮೋಶೆಯ ಕಾಲದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮೋಶೆ ಕಾಲದಲ್ಲಿ ದೇವ್ರ ಕೋಪ ಬಂದು ಹೇಳ್ತಾನೆ, ಬಿಡು ಈ ಜನರು ನಾನು ಸುಟ್ಟಾಕ್ಬಿಡ್ತೀನಿ ಅಂತಾನೆ. ನಿನ್ನ ಜನರು ನಾನು ಸುಟ್ಟಾಕ್ಬಿಡ್ತೀನಿ ಅಂತ ದೇವ್ರು ಹೇಳ್ತಾನೆ. ನನ್ನ ಜನ ಅಲ್ಲ ಇರು, ನಿನ್ನ ಜನ ದೇವ್ರೆ, ನೀನು ಕೂಲಾಗು, ತಾಳ್ಮೆ ತಗೋ, ಸಮಾಧಾನ ಪಟ್ಕೋ ಅಂತ ದೇವರನ್ನೇ ಸಮಾಧಾನ ಪಡಿಸಿದವನು ಮೋಶೆ ಆಗಿದ್ದಾನೆ. ಅದಂದರೆ ದೇವರ ಕೋಪ ಬರುವಂಥ ಕಾರ್ಯಗಳು ಮಾಡುವಾಗ ಅವನು ನೀತಿಯ ರಾಜನಾಗಿರೋದ್ರಿಂದ, ನ್ಯಾಯಾಧಿಪತಿ ಆಗಿರೋದ್ರಿಂದ, ಅವನ ಅಧರ್ಮಕ್ಕೂ ಅನೀತಿಗೂ ಜೊತೆ ನಿಲ್ಲದೆ ಇರುವವನಾಗಿರೋದ್ರಿಂದ ಅವನು ನೀತಿಯಿಂದ ನ್ಯಾಯ ತೀರ್ಪು ಮಾಡ್ತಾನೆ. ಆಮೇಲೆ ಹಾಗೆ ಈ ಜನರು, ಹಾಗಾದರೆ ಇವರು ನ್ಯಾಯ ತೀರ್ಪಿಗೆ ಒಳಗಾಗತಕ್ಕಂಥ ಕಾರ್ಯ ಚಟುವಟಿಕೆಗಳು ಏನು ಮಾಡ್ತಾ ಇದ್ರು? ಅದು ಕೇಳಿದ್ರೆ ನಮಗೆ ಒಂಥರ ಅಸಹ್ಯ ಅನಿಸ್ಬೋದು. ಆದರೂ ಇವತ್ತು ನಮ್ಮ ಜೀವನದಲ್ಲೂ ಅಂಥದ್ದು ಏನಾದರೂ ಇದ್ದರೆ ಬದಲಾವಣೆ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತದೆ. ಒಂದನೇದಾಗಿ ಇವರಲ್ಲಿದ್ದಂಥ ಮೊದಲನೇ ತಪ್ಪು, ಸತ್ಯ ದೇವರಾದ ಯೆಹೋವನನ್ನು ತೊರೆದು ಇವರು ಅನ್ಯ ದೇವರಾದಂಥ ಬಾಲನ ವಿಗ್ರಹಗಳಿಗೆ ಅಡ್ಡ ಬೀಳ್ತಾ ಇದ್ರು.
ಜೆಫನ್ಯನ ಪುಸ್ತಕ 1ನೇ ಅಧ್ಯಾಯದ 4ನೇ ವಚನದಲ್ಲಿ ಅದನ್ನು ನಾವು ಕಾಣ್ತೇವೆ. ಅವರು ಬಾಲನ ಆರಾಧನೆ ಮಾಡ್ತಾ ಇದ್ದರು. ಬಾಲನ ದೇವರು ಅಂತ ಹೇಳಿ ಆರಾಧನೆ ಮಾಡ್ತಾ ಇದ್ದರು. ದಟ್ ಈಸ್ ವೆರಿ ದೇವರಿಗೆ ಇಷ್ಟ ಇಲ್ಲದೆ ಇರುವಂಥ ಒಂದು ಕಾರ್ಯವಾಗಿತ್ತು. ಎರಡನೇದಾಗಿ ಇವರ ಸ್ವಭಾವದಲ್ಲಿ ಎಲ್ಲರೂ ಕರಪ್ಟೆಡ್ ಆಗಿದ್ದರು. ಕರಪ್ಟೆಡ್ ಅಂದರೆ ಮೋಸ ಮಾಡೋದು, ಸುಳ್ಳು ಹೇಳೋದು, ವಂಚನೆ ಮಾಡೋದು, ಮತ್ತೊಬ್ಬನನ್ನು ಕೊಂದು ತಾನು ಬದುಕೋದು, ಹೀಗೆ ಮತ್ತೊಬ್ಬರ ಸಂತೋಷವನ್ನು ಹಾಳು ಮಾಡಿ ಇವನು ಅದರಲ್ಲಿ ನಮ್ಮ ಕಡೆ ಎಲ್ಲ ಹೇಳ್ತಾರಲ್ಲ, ಕಂಡೋನ್ ಮನೆ ಉರಿತಾ ಇದ್ರೆ ಅದರಲ್ಲಿ ಇವನು ಒಲೆ ಉರಿಸ್ಕೋತಾನೆ ಅಂತ, ಒಲೆ ಉರಿಸೋದಕ್ಕೆ ಬೆಂಕಿ ಹುಡ್ಕೊಂಡು ಹೋಗ್ತಾನೆ ಅಂತ. ಸ್ತೋತ್ರ. ದಯವಿಟ್ಟು ಆ ಕಾಲದಲ್ಲಿ ಮಾತ್ರ ಅಲ್ಲ, ಈ ಕಾಲಘಟ್ಟಗಳಲ್ಲೂ ಜನ ಇದ್ದಾರೆ. ನಾವು ಎಚ್ಚರವುಳ್ಳವರಾಗಿರಬೇಕು. ನಾನು ಪ್ರವಾದನೆ ಶಬ್ದಕ್ಕೆ ಬರೋಕ್ಕೆ ಮುಂಚೆ ಅದರ ಹಿನ್ನೆಲೆ ಹೇಳ್ತಾ ಇದ್ದೀನಿ. ಜೆಫನ್ಯ ಕಾಲದಲ್ಲಿ ಇದ್ದಂಥ ಜನರ ಮನೋಸ್ಥಿತಿ ನಾನು ಹೇಳ್ತಾ ಇದ್ದೇನೆ. ಅವರು ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇದ್ದರು. ಅವರು ಬಾಲನ ವಿಗ್ರಹವನ್ನು ಆರಾಧನೆ ಮಾಡ್ತಾ ಇದ್ರು. ಇಸ್ರಾಯೇಲರಿಗೆ ದೇವರು ಒಂದು ಪ್ರಮಾಣ ಕೊಟ್ಟಿದ್ದಾನೆ, ಆಕಾಶದ ಕೆಳಗಡೆ ಭೂಮಿಯ ಮೇಲ್ಗಡೆ ನಾನಲ್ಲದೆ ನೀವು ಯಾವುದೇ ಒಂದು ಮೂರ್ತಿಯನ್ನಾಗಲಿ ಯಾವುದೇ ವಿಗ್ರಹಗಳನ್ನಾಗಲಿ ನಿಮ್ಮ ಕೈಯಿಂದ ಉಂಟು ಮಾಡಿಕೊಳ್ಳಬಾರದು, ಅದು ಯೆಹೋವನಿಗೆ ಅಸಹ್ಯವಾಗಿರುತ್ತದೆ ಎಂಬುದ ಕುರಿತು ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಪ್ರಮಾಣ ಕೊಟ್ಟಿದ್ದರು. ಇವರು ಸತ್ಯದೇವರಾದ ಯೆಹೋವನನ್ನು ತೊರೆದು ಬಾಲನ ವಿಗ್ರಹಗಳಿಗೆ ಅಡ್ಡ ಬಿದ್ದು ನಮಸ್ಕರಿಸ್ತಾ ಇದ್ದರು, ಆರಾಧನೆ ಮಾಡ್ತಾ ಇದ್ದರು. ಅದು ಕೋಪಕ್ಕೆ ಕಾರಣವಾಯಿತು, ದೇವರ ನ್ಯಾಯ ತೀರ್ಪಿಗೆ ಕಾರಣವಾಯಿತು. ಎರಡನೇದಾಗಿ ನಾನು ಹೇಳಿದೆ, ಇವರಲ್ಲಿರುವಂಥ ಸ್ವಭಾವ. ನೀವು 3ನೇ ಅಧ್ಯಾಯದ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೂ ಓದಿದ್ರೆ ಇವರ ಸ್ವಭಾವ ಅವಿದ್ಯರಾಗಿ ನಡ್ಕೊಳ್ಳುವಂಥದ್ದು. ಇವರ ಸ್ವಭಾವ ಪೂರ್ತಿಯಾಗಿ ಒಬ್ಬರು ದೈವ ಭಯ ಇಲ್ಲ, ಭಕ್ತಿ ಇಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಅವಿದ್ಯರಾಗಿ ನಡೆಯುವಂಥ ಸ್ವಭಾವ. ನೀವು 3ನೇ ಅಧ್ಯಾಯದ 1ನೇ ವಾಕ್ಯವನ್ನು ಗಮನಿಸ್ರಿ. ಅಯ್ಯೋ, ಅವಿದ್ಯವು ಮಲಿನವೂ ಆದ ಹಿಂಸಕ ನಗರಿಯ ಗತಿಯನ್ನು ಏನು ಹೇಳಲಿ. ಅಂದರೆ ಈ ನಗರ, ಈ ಪಟ್ಟಣ, ಈ ಜನ, ಇವರು ಒಂದು ಅವಿದ್ಯರಾಗಿದ್ದರು, 2 ಇವರು ಮಲಿನವಾಗಿದ್ದರು, 3 ಇವರು ಹಿಂಸಕರಾಗಿದ್ದರು, ಬಹಳ ಕ್ರೂರಿಗಳು, ಕರಪ್ಟೆಡ್ ಮೈಂಡ್ ಸೆಟ್ ಉಳ್ಳವರಾಗಿದ್ದರು. ಹಲ್ಲೆಲೂಯ. 2ನೇ ವಾಕ್ಯ ಹೇಳ್ತದೆ, ಅದು ದೈವೋಕ್ತಿಗೆ ಕಿವಿಗೊಡಲಿಲ್ಲ. ಇವರ ಸ್ವಭಾವ ಏನು? ದೇವರ ಶಬ್ದಕ್ಕೆ ಕಿವಿಗೊಡಲಿಲ್ಲ. ಇದರ ಒಳಗಡೆ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಜೆಫನ್ಯನ ಪುಸ್ತಕದ ಮೂಲಕ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಹಲ್ಲೆಲೂಯ. ದೇವರು ನಮ್ಮನ್ನು ಕರೆದಿರೋದು ವಿಧಿಯರಾಗಿರೋದಕ್ಕೆ. ದೇವರು ನಮ್ಮನ್ನು ಕರೆದಿರೋದು ಮಲಿನವಾಗೋದಕ್ಕಲ್ಲ, ನಾವು ಪರಿಶುದ್ಧರಾಗಿ ಜೀವನ ಮಾಡೋದಕ್ಕೆ. 3 ದೇವರು ನಮ್ಮನ್ನು ಕರೆದಿರೋದು ನಾವು ಹಿಂಸಕರಾಗುವುದಕ್ಕಲ್ಲ, ಕರುಣೆ ಉಳ್ಳವರಾಗಿರುವುದಕ್ಕೆ, ಕರುಣೆಯನ್ನು ತೋರಿಸುವವರಾಗಿರುವುದಕ್ಕೆ. 4 ಅವರು ದೈವೋಕ್ತಿಗೆ ಕಿವಿಗೊಡಲಿಲ್ಲ. ನಮ್ಮನ್ನು ದೇವರು ಕರೆದಿರೋದು ಅಲ್ಲಲ್ಲಿಯ ದೈವ ಶಬ್ದಕ್ಕೆ ನಮ್ಮ ಕಿವಿಗಳು ಯಾವಾಗಲೂ ತೆರೆದಿರಬೇಕು. ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ. ಹಲ್ಲೆಲೂಯ. 5 ತನ್ನ ದೇವರ ಸನ್ನಿಧಿಗೆ ಸಮೀಪಿಸಲಿಲ್ಲ. ಅಂದರೆ ಇವರು ದೇವಾಲಯಕ್ಕೆ ಬರದೇ ಇರುವವರು, ಆರಾಧನೆಗೆ ಬರದೇ ಇರುವವರು. ದೇವರ ಸಮ್ಮುಖದಲ್ಲಿ ಯಹೂದ್ಯರ ಪ್ರಮಾಣದ ಪ್ರಕಾರ ಅವರಿಗೆ ಸಬ್ಬತ್ ಅಂದರೆ ಬಹಳ ಪ್ರಧಾನವಾದದ್ದು, ಅದನ್ನು ತಪ್ಪಿಸ್ಕೊಳ್ಳೋಂಗಿಲ್ಲ. ಬಹಳ ಪ್ರಮಾಣದಲ್ಲಿ ಜೀವಿಸ್ತಾ ಇದ್ದರು. ಆದರೆ ಈಗ ಅನ್ಯ ಜನರ ಸಂಗಡ ಇವರು ಇಚ್ಚೋಡಾಗಿರೋದ್ರಿಂದ ಈಗ ಇವರಿಗೆ ಆರಾಧನೆ ಟೇಕ್ ಇಟ್ ಈಸಿ ಪಾಲಿಸಿ. ಆರಾಧನೆಗೆ ಬರೋದಿಲ್ಲ, ಪ್ರಾರ್ಥನೆಗೆ ಬರೋದಿಲ್ಲ, ಉಪವಾಸಕ್ಕೆ ಬರೋದಿಲ್ಲ, ಅಲ್ಲಲ್ಲಿ ಬೈಬಲ್ ಸ್ಟಡಿಗೆ ಬರೋದಿಲ್ಲ. ದೈವ ಸಾನ್ನಿಧ್ಯಾನವನ್ನು ಇವರು ಅದ್ರ ಸಾನ್ನಿಧ್ಯಾನದಿಂದ ದೂರವಾಗ್ತಾ ಇದ್ದಾರೆ, ಸಮೀಪವಾಗಲಿಲ್ಲ. ಆಮೇಲೆ 3ನೇ ವಾಕ್ಯ ಹೇಳ್ತದೆ, ಅದರಲ್ಲಿನ
ಮುಖ್ಯಾಧಿಕಾರಿಗಳು ಗರ್ಜಿಸುವ ಸಿಂಹಗಳು, ಅದರ ನ್ಯಾಯಾಧಿಪತಿಗಳು ಸಂಜೆಯ ತೋಳುಗಳು. ಅಂದರೆ ನೋಡ್ರಿ, 3 ಮತ್ತು 4ನೇ ವಾಕ್ಯ ಹೇಳ್ತದೆ, ಲೀಡರ್ಸ್ ಆರ್ ಕರಪ್ಟೆಡ್. ಲೀಡರ್ಸ್, ನಾಯಕರುಗಳು ಕರಪ್ಟ್ ಆಗಿದ್ದಾರೆ. ದೇ ಆರ್ ಕರಪ್ಟೆಡ್. ಮರುದಿನ ಕಡಿಯುವುದಕ್ಕೆ ಎಲುಬು ಕೂಡ ಮಿಗದು. ಅದರ ಪ್ರವಾದಿಗಳು ಬಡಾಯಿಗಾರರು. ಬಡಾಯಿಗಾರರು ಅಂದರೆ ಏನು? ಜಂಬ ಕೊಚ್ಕೊಳ್ಳೋರು. ಪ್ರವಾದಿ ಅಂದರೆ ಯಾರ್ರೀ? ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥಿಕೆ ಮಾಡುವವನೇ ಪ್ರವಾದಿ. ಒಂದು ನಿಮಿಷ ನನಗೆ ಆಶ್ಚರ್ಯವಾಯಿತು, ನಾನು ಪೆಂಟಕೋಸ್ಟ್ ಸಭೆಯಲ್ಲೇ ಇದ್ದೀನಾ ಅಂತ. ಸ್ತೋತ್ರ. ಆಮೇಲೆ ಪ್ರವಾದಿ ಅಂದರೆ ಯಾರು? ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ಮಾಡುವವನು. ದೇವರ ಮೌತ್ ಪೀಸ್ ಅಂತೀವಿ. ದೇವರ ಬಾಯಿ ಆಗಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಯೆರೆಮೀಯನನ್ನ ಅವನ ಬಾಯಲ್ಲಿ ನನ್ನ ಮಾತನ್ನು, ನನ್ನ ವಾಕ್ಯವನ್ನು ಇಟ್ಟಿದ್ದೇನೆ ಅಂತ. ಆಮೇಲೆ ಹಾಗಾದರೆ ಆ ಬಾಯಿಯಿಂದ ಬಡಾಯಿ ಕೊಚ್ಕೊಳ್ಳೋದಂದರೆ ಜಂಬ ಕೊಚ್ಕೊಳ್ಳೋದು. ಇವರ ಪ್ರವಾದಿಗಳು ಬಡಾಯಿಗಾರರು, ದ್ರೋಹಿಗಳು. 2, ಯಾಜಕರು ಪವಿತ್ರಾಲಯವನ್ನು ಓಳೆಗಿಡಿಸಿದ್ದಾರೆ. ಪವಿತ್ರಾಲಯವನ್ನು ಓಳೆಗೊಡಿಸಿದವರಾಗಿದ್ದಾರೆ. ಧರ್ಮ ವಿಧಿಗಳನ್ನು ಭಂಗ ಮಾಡಿದ್ದಾರೆ. ನೋಡ್ರಿ, ಆ ಕಾಲದಲ್ಲಿ ಪ್ರವಾದಿ, ಅರಸನು, ಪ್ರವಾದಿ ಮತ್ತು ಯಾಜಕರು ಇವರು ಬಹಳ ಇಂಪಾರ್ಟೆಂಟ್. ನೀವು ಯೆರೆಮೀಯನ ಪುಸ್ತಕವನ್ನು ಓದಿದ್ರೆ 5ನೇ ಅಧ್ಯಾಯದ 31ನೇ ವಚನ ಅಲ್ಲಿ ಗಮನಿಸ್ರಿ. 5:31 ಪ್ರವಾದಿಗಳು ಸುಳ್ಳಾಗಿ ಪ್ರವಾದಿಸುತ್ತಾರೆ. ಪ್ರವಾದಿಗಳು ಸುಳ್ಳಾಗಿ ಪ್ರವಾದಿಸುತ್ತಾರೆ. ಯಾಜಕರು ಅವರಿಂದ ಅಧಿಕಾರ ಹೊಂದಿ ದೊರೆತನ ಮಾಡುತ್ತಾರೆ. ನನ್ನ ಜನರು ಇದನ್ನೇ ಪ್ರೀತಿಸುತ್ತಾರೆ. ಅದನ್ನು ಪ್ರೀತಿಸ್ತಾರೆ. ನೋಡ್ರಿ, ಕೆಲವೊಮ್ಮೆ ಸುಳ್ಳು ಪ್ರವಾದಿಗಳ ಹಿಂದೆ ಓಡ್ತಾರೆ ಜನ. ಸುಳ್ಳು ಪ್ರವಾದಿಗಳು. ಈಗ ಪ್ರಬೋಧನೆ ಅನ್ನೋದು ದೇವರಿಂದ ಬರಬೇಕು. ದೈವ ಶಬ್ದವನ್ನು ದೈವ ಶಬ್ದ ಅಂತ ಹೇಳ್ರಿ. ಅಲ್ಲದೆ ಇರೋದಲ್ಲ, ದೈವ ಶಬ್ದವಲ್ಲ. ದೈವ ಶಬ್ದಕ್ಕೆ ಪ್ರವಾದಿಗಳು ಸುಳ್ಳುವಾಗಿ ಪ್ರಬೋಧಿಸ್ತಾರೆ. ಯಾಜಕರು ಅವರಿಂದ ಅಧಿಕಾರ ಹೊಂದ್ಕೊಳ್ತಾರೆ. ಅವರಿಬ್ಬರು ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾರೆ. ಪ್ರವಾದಿಯ ಕೆಲಸ ಏನು? ನೀನು ಎಲ್ಲಾದರೂ ಎಡುವುದ್ರೆ, ತಪ್ಪಿದ್ರೆ ನಿಮ್ಮನ್ನು ತಿದ್ದೋ ಕೆಲಸ ಮಾಡಬೇಕು, ಗದರಿಸೋ ಕೆಲಸ ಮಾಡಬೇಕು. ದೇವರ ಕೋಪ ನಿನ್ನ ಮೇಲೆ ಬರ್ತಾ ಇದೆ ಅಂತ ಹೇಳಬೇಕು. ಆದರೆ ಇವರು ಯಾಜಕರ ಸಂಗಡ ಅಡ್ಜಸ್ಟ್ಮೆಂಟಲ್ಲಿ ಹೋಗ್ತಾರೆ. ಯಾಜಕರು ಯಾರು? ದೇವರಿಗೂ ಮನುಷ್ಯರಿಗೂ ಮಧ್ಯದಲ್ಲಿ ನಿಲ್ಲುವವನು. ಮನುಷ್ಯನ ಪಾಪದ ಪರಿಹಾರಕ್ಕಾಗಿ ದೇವರ ಮುಂದೆ ಯಜ್ಞವನ್ನು ಅರ್ಪಿಸುವವನು. ಇವರಿಬ್ಬರು ಅಡ್ಜಸ್ಟ್ಮೆಂಟಲ್ಲಿ ಹೋದಾಗ ಜನರಿಗೆ ಏನಿಸುತ್ತೆ, ಇದೇ ಕರೆಕ್ಟು. ಜನರು ಅದನ್ನೇ ಇಷ್ಟಪಡ್ತಾರೆ. ಆದರೆ ದೇವರ ವಾಕ್ಯ ಯೆರೆಮೀಯನ ಪುಸ್ತಕ 5:30 ಅವರು ಜನ ಏನು ಇದನ್ನು ಪ್ರೀತಿಸ್ತಾರೆ. ಕಟ್ಟ ಕಡೆಗೆ ನೀವು ಏನು ಮಾಡುವಿರಿ ಅಂದರೆ ದೇವರು ನ್ಯಾಯ ತೀರ್ಪು ಕೊಡುವ ಸಮಯದಲ್ಲಿ ನೀವು ಏನು ಮಾಡ್ತೀರಾ? ಹಲ್ಲೆಲೂಯ. ಇವತ್ತು ಅಡ್ಜಸ್ಟ್ಮೆಂಟಲ್ಲಿ ಬದುಕ್ಬೋದು. ಇವತ್ತು ಅಡ್ಜಸ್ಟ್ಮೆಂಟಲ್ಲಿ ಯಾರ ಜೊತೆ ಕೈ ಜೋಡಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಮಂಜೂಷ ಹಳೆಯ ಒಡಂಬಡಿಕೆಯ ಯಾಜಕರು, ಮಂಜೂಷವನ್ನು ಹೊರುವಂಥ ಯಾಜಕರು. ನಿಮಗೆ ಗೊತ್ತಾ ಈ ಮಂಜೂಷದ ಪ್ರತ್ಯೇಕತೆ ಏನು ಗೊತ್ತಾ? ಮಂಜೂಷ ಇರಬೇಕಾದ ಸ್ಥಳದಲ್ಲಿ ಇರಬೇಕು. ಮುಟ್ಟಬೇಕಾದವನು ಮಾತ್ರನೇ ಮುಟ್ಟಬೇಕು. ಹಲೋ, ಎಲ್ರೂ ಮುಟ್ಟಕ್ಕಿಲ್ಲ. ಅದಕ್ಕೆ ಎಲ್ರಿಗೂ ಭಯ ಇತ್ತು. ಮಂಜೂಷ ಯಾರ ಮನೇಲಿ ಇಡಕ್ಕೆ ಇಷ್ಟ ಇಲ್ಲ, ಭಯ. ಅದು ಮುಟ್ಟಿದ್ರೆ ಸಾಯ್ತಾರೆ. ಯಾಜಕನ ಮಾತ್ರ. ಸ್ತೋತ್ರ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಕಂಡ್ಕೊಂಡು ದೈವ ಕೃಪೆ ಇಲ್ಲದೆ ಇರೋ ಯಾವನೇನು ಮಂಜೂಷ ಮಾಡಿ ಅದನ್ನೇ ಎತ್ಕೊಂಡು ಹೋಗು ನಾಟಕ ಮಾಡೋದ. ನಾಚಿಕೆ ಹುಟ್ಟಬೇಕು. ಶೇಮ್. ಆ ಮಂಜೂಷಕ್ಕೆ ಪ್ರಭಾವ ಇದ್ದಿದ್ರೆ ಅಲ್ಲೇ ಶಾಕ್ ಕೊಡ್ ಸತ್ತಿರೋನು.
ಸ್ತೋತ್ರ. ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಾನು ನಿಮ್ಮ ಹತ್ರ ಕೈ ಮುಗಿದು ಹೇಳ್ತೇನೆ, ನಿಮ್ಮ ಪಾಸ್ಟ್ರನ್ನ ಮೆಚ್ಚಿಸೋದಕ್ಕೆ ನೀವು ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ದೇವರಿಗೆ ಕೊಡಬೇಕಾದ ಗೌರವ ಆದರೆ ಕೊಂಚಿತ್ತು ಕಡಿಮೆ ಆಗಬಾರ್ದು. ನಾವೆಲ್ಲ ಮೂಗಿನಲ್ಲಿ ಶ್ವಾಸ ಇರುವ ಕೇವಲ ಮನುಷ್ಯರು, ದೇವರಲ್ಲ ನಾವು. ಸಾರಿ, ನಾವು ದೇವರಲ್ಲ, ನಾವು ನಿಂತರ ಮನುಷ್ಯರೇ. ನಮಗೆ ದೇವ್ರ ಕೃಪೆ ಕೊಟ್ಟನು, ವಾಕ್ಯದ ಪರಿಜ್ಞಾನ ಕೊಟ್ಟನು, ಅಭಿಷೇಕ ಕೊಟ್ಟನು. ಅದರಲ್ಲಿ ನಿಂತು ನಾವು ನಿಮ್ಮನ್ನು ಅದನ್ನು ಬೋಧಿಸುವವರಷ್ಟೇ. ಆಮೇಲೆ ಅರ್ಥ ಆದವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಅರ್ಥ ಆದವ್ರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಮ್ಮಲ್ಲಿ ಕನ್ನಡದಲ್ಲಿ ಹೇಳ್ತಾರೆ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯ್ತಂತೆ. ಆರಂಭದಲ್ಲಿ ಕುದುರೆ ಇತ್ತು, ಈಗ ಕತ್ತೆ ಆಗೋಯ್ತಂಥದ್ದು. ಆಮೇಲೆ ಕೆಲವ್ರು ಹಂಗೆ ಬೆಳೀತಾ 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 ವಾಕ್ಯ ಒಳಗಡೆ ಇದ್ದಿದ್ರೆ ದೈವ ಭಯ ಇರೋದು, ಭಕ್ತಿ ಇರೋದು. ಆಮೇಲೆ ನಾನು ಅಲ್ಲಿಂದ ಬರ್ತೀನಿ. ಕರಪ್ಟೆಡ್. ಆ ಕಾಲದಲ್ಲಿ ಜನ, ಲೀಡರ್ಸ್ ಕರಪ್ಟೆಡ್. ಅಧಿಕಾರಿಗಳು, ಅಧಿಪತಿಗಳು, ಯಾಜಕರು, ಪ್ರವಾದಿಗಳು ಇವರೆಲ್ಲರೂ ಕರಪ್ಟೆಡ್ ಆಗಿಬಿಟ್ಟಿದ್ರು. ಮೂರನೇದಾಗಿ ಇವರು ಈ ಧಾರ್ಮಿಕ ವಿಧಿಗಳಿಗೆ ಕಾಂಪ್ರಮೈಸ್ ಆಗ್ತಾ ಇದ್ರು. ಕಾಂಪ್ರಮೈಸ್ ಆಗೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು. ನೋಡ್ರಿ, ಜೆಫನ್ಯ 3:5. ಅದರ ಮಧ್ಯೆ ನೆಲೆಗೊಂಡಿರುವ ಯೆಹೋವನು ಧರ್ಮ ವಿಧಿಗಳನ್ನು ಭಂಗ ಮಾಡಿದ್ದಾರೆ. ಅದರ ಮಧ್ಯೆ ನೆಲೆಗೊಂಡಿರುವ ಯೆಹೋವನು ನ್ಯಾಯ ಸ್ವರೂಪನು. ಅಂದರೆ ಇವರೇನು ಮಾಡಿದ್ದಾರೆ? ದಿ ಕಾಂಪ್ರಮೈಸ್ಡ್. ಎಲ್ಲಿ ಕಾಂಪ್ರಮೈಸ್ ಮಾಡಿದ್ದಾರೆ? ಎಲ್ಲಿ ಕಾಂಪ್ರಮೈಸ್ ಮಾಡಿದ್ದಾರೆ? ಈಗ 1ನೇ ಅಧ್ಯಾಯದ 5ನೇ ವಾಕ್ಯಕ್ಕೆ ಬನ್ರಿ. ಮಾಳಿಗೆಗಳ ಮೇಲೆ ಆಕಾಶದ ನಕ್ಷತ್ರ ಗಣಕ್ಕೆ ಪೂಜಿಸುವವರನ್ನು ನೋಡ್ರಿ, ಇವರು ಯಾರನ್ನ ಪೂಜಿಸ್ತಾ ಇದ್ದಾರೆ? ಈಗ ಆಕಾಶದಲ್ಲಿರೋ ನಕ್ಷತ್ರ ಗಣಗಳನ್ನ ಪೂಜಿಸ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡ್ರಿ, ಇವರು ಯಾರನ್ನ ಪೂಜಿಸ್ತಾ ಇದ್ದಾರೆ? ಆಕಾಶದಲ್ಲಿರುವಂತ ನಕ್ಷತ್ರಗಳು ಯಾರು? ಸೃಷ್ಟಿ ಯಾವುದು? ಸೃಷ್ಟಿಕರ್ತನ ಯಾರು? ಸೃಷ್ಟಿಕರ್ತನನ್ನು ಆರಾಧನೆ ಮಾಡಬೇಕಾದವರು ಸೃಷ್ಟಿಗಳನ್ನು ಆರಾಧನೆ ಮಾಡ್ತಾ ಇದ್ದಾರೆ. ದೇ ಆರ್ ಕಾಂಪ್ರಮೈಸಿಂಗ್. ಗಮನಿಸ್ರಿ, ಓದಿ. ಯೆಹೋವನ ಭಕ್ತರೆಂದು ಪ್ರತಿಜ್ಞೆ ಮಾಡಿಕೊಂಡು, ಯೆಹೋವನ ಭಕ್ತರು ಎಂದು ಪ್ರತಿಜ್ಞೆ ಮಾಡಿಕೊಂಡು ಆರಾಧಿಸಿ ಮಲ್ಕಾಮನ ಮೇಲೆ ಆಣೆ ಇಡುವವರನ್ನು. ಒಂದ್ ಕಡೆ ಇವರ ಪ್ರಾಬ್ಲಮ್ ಏನ್ ಗೊತ್ತಾ? ಒಂದ್ ಕಡೆ ಇವರು ಹೇಳೋದು ನಾವು ಯೆಹೋವನ ಭಕ್ತರು ಅಂತ, ಇನ್ನೊಂದು ಮಲ್ಕಾನ್, ಮಲ್ಕಾಮ ಇದೊಂದು ದೇವರ ವಾಕ್ಯದಲ್ಲೇ ಕೊಟ್ಟಿರೋದು ಅಸಹ್ಯವಾದ ವಿಗ್ರಹ. ಇದು ಅಮೋನ್ಯರ ದೇವತೆ. ಇದು ಸ್ತೋತ್ರ. ನಿಮ್ಗೆ ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸ್ವಲ್ಪ ಗಮನಿಸ್ರಿ. ಇವರು ಯೆಹೋವನ ಭಕ್ತರೆಂದು ಪ್ರತಿಜ್ಞೆ ಮಾಡ್ಕೊಳ್ತಾರೆ. ಬಾಯಲ್ಲಿ ಏನು ಮಾಡ್ತಾರೆ? ನಾವು ಯಾರೋ ವಿಶ್ವಾಸಿಗಳು, ನಾವ್ಯಾರೋ ಆತ್ಮಿಕರು, ನಾವ್ಯಾರು ಭಕ್ತರು, ನಾವ್ಯಾರು ಯೆಹೋವನ ಭಕ್ತರೆಂದು ಪ್ರತಿಜ್ಞೆ ಮಾಡಿಕೊಂಡು ಆರಾಧಿಸಿ ಮರುಭಾಗದಲ್ಲಿ ಮಲ್ಕಮನ ಮೇಲೆ ಆಣೆ ಇಡರು. ಅಂದರೆ ಏನು? ಸ್ತೋತ್ರ. ಇಲ್ಲೊಂದು ಕಾಲು, ಅಲ್ಲೊಂದು ಕಾಲು. ಸ್ತೋತ್ರ. ಇಲ್ಲೊಂದು ಹೆಜ್ಜೆ, ಅಲ್ಲೊಂದು ಹೆಜ್ಜೆ. ಆತ್ಮಿಕನು, ಅನಾತ್ಮಿಕನು. ಆಣೆ ಇಡೋದು ಅಂದರೆ ಇವರು ಆ ದೇವರ ಮೇಲೆ ಆಣೆ ಇಡ್ತಾ ಇದ್ದಾರೆ.
ಅಮೋರಿಯರ ದೇವತೆ ಮಲ್ಕಾಮನ ಸ್ತೋತ್ರ. ನಮ್ಮಲ್ಲಿ ಯಾವುದ್ಯಾವುದೋ ಅಮ್ಮಂದಿರು ಇದ್ದಾರಲ್ಲ, ಆಣೆ ಇಡೋದು. ನನ್ನ ದೇವರು ಒಂದು ಕಾಲದಲ್ಲೂ ಮಿಶ್ರ ಆರಾಧನೆಯನ್ನ ಅಂಗೀಕರಿಸೋದಿಲ್ಲ. ಮಿಶ್ರ ಆರಾಧನೆ ನನ್ನ ದೇವರು ಅಂಗೀಕರಿಸೋದಿಲ್ಲ. ಒಂದೇ ಬಾವಿಯಿಂದ ಸಿಹಿ ನೀರು ಕಹಿ ನೀರು ಬರುತ್ತಾ? ಕಮಾನ್ ಮಾತಾಡಿ ಪ್ರಿಯರೇ. ಒಂದೇ ಬಾವಿಯಿಂದ ಸಿಹಿ ನೀರು ಕಹಿ ನೀರು ಬರುತ್ತಾ? ಯಾಕೆ? ದೇವರನ್ನ ಆರಾಧನೆ ಮಾಡುವ ಬಾಯಿಯಿಂದ ಕೆಲವರು ಹೊಲಸು ಮಾತಾಡ್ತಾರೆ, ಬಾಯಿ ಎತ್ತಿದ್ರೆ ಬರುತ್ತೆ. ಕಾರಣ ದಟ್ ಮೀನ್ಸ್ ನಿನ್ ಜೊತೆ ದೇವರು ಇಲ್ಲ, ದೇವರ ಆತ್ಮನ ಇಲ್ಲ. ನಿನ್ ಬಾಯಲ್ಲಿ ಕೆಟ್ಟದ್ದು ಬಂದ್ರೆ, ನನಗೆ ಗೊತ್ತು ನಿಮಗೆ ಸ್ತೋತ್ರ ಹೇಳಕ್ ಭಾರಿ ಕಷ್ಟ ಆಗ್ತಾ ಇದೆ. ಆಮೇಲೆ ನನ್ನ ದೇವರಿಗೆ ಮಿಕ್ಸಡ್ ವರ್ಷಿಪ್ ಇಷ್ಟ ಇಲ್ಲ. ಯೆಹೋವನ ಭಕ್ತರು ನೋಡ್ರಿ, ನಿಮ್ಗೆ ಗೊತ್ತಿರ್ಬೋದು, ಈ ಸಮರ್ಯ ಜನರು ಹಂಗೆ ಆಗಿದ್ರು. ಅವರು ಯೆಹೋವನನ್ನ ಭಜಿಸುವವರು, ಪ್ರೀತಿಸುವವರು, ಆರಾಧಿಸುವವರು, ಆದರೆ ಅನ್ಯ ಜನರ ವಿಗ್ರಹಗಳನ್ನು ನಮಸ್ಕರಿಸುವವರು ಆಗಿದ್ರು. God never accept that. Our God will never accept mixed worship. ದೇವ ಜನರು, ನನ್ನ ಜನರು ಸ್ವಕೀಯ ಜನ, ಅವರು ಪ್ರತ್ಯೇಕಿಸಲ್ಪಟ್ಟವರು. ವಕ್ರ ಬುದ್ಧಿ ಉಳ್ಳ ಸಂತತಿಯಿಂದ ಅವರು ಬೇರ್ಪಟ್ಟ ಜನಾಂಗ. ಯೆಹೋವನೊಬ್ಬನೇ ದೇವರು ಎಂದು ಆತ್ಮದಲ್ಲೂ ಸತ್ಯದಲ್ಲೂ ಆರಾಧನೆ ಮಾಡೋರು, ಅಂಥವರು ಸಾಕ್ರಿ ವಿಶ್ವಾಸಿಗಳು. ಸಂಖ್ಯೆ ಕೂಡಿಸೋದಕ್ಕಲ್ಲ ಸಭೆ. ನಿನ್ ಕ್ಲಬ್ಗೂ ಹೋಗು, ಪಬ್ಗೂ ಹೋಗು, ಸ್ತೋತ್ರ ಏನ್ ಬೇಕಾದ್ರೂ ಮಾಡು, ಭಾನುವಾರ ಮಾತ್ರ ಆರಾಧನೆಗೆ ಬಂದು ಕಾಣಿಕೆ ಕೊಟ್ಟು ಹೋಗೋ ಅನ್ನೋ ಪಾಸ್ಟರ್ ಅಲ್ಲ ನಾನು. ನಿಂತ್ರೆ ಸರಿಯಾಗಿ ನಿಲ್ಲು. ಹಲ್ಲೆಲೂಯ. ದೇವರಿಗಾಗಿ ನಿಂತ್ರೆ ಹಲ್ಲೆಲೂಯ. ಜೀವಿಸುವುದಾದ್ರೆ ಕ್ರಿಸ್ತನಿಗಾಗಿ, ಸಾಯುವುದಾದ್ರೆ ಲಾಭ ಎಂಬ ದೃಢ ನಿಶ್ಚಯದೊಂದಿಗೆ ನಿಲ್ಲು. ಡಬಲ್ಗೆ ಮಾಡಬೇಡ. ಮನುಷ್ಯರ ಮುಂದೆ ಡಬಲ್ಗೆ ಮಾಡಬಹುದು, ದೇವರ ಮುಂದೆ ಆಡಕ್ಕಾಗೋದಿಲ್ಲ. ನ್ಯಾಯ ತೀರ್ಪಿದೆ. ಚಿಂತೆ ನನಗೇನು ಆಗಲ್ಲ, ಒಂದು ಧೈರ್ಯ, ಮೊಂಡು ಧೈರ್ಯ. ನಾನು ಹೇಳ್ತೀನಿ ಕೊಳ್ರಿ, ದೇವರ ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರೋದಕ್ಕೆ ಮುಂಚೆ ಎಚ್ಚರಗೊಳ್ರಿ. ಕಂಡೀಷನ್ ಯೆಹೂದ ಜನರ ಆ ಕಾಲಘಟ್ಟದಲ್ಲಿದ್ದಂಥ ಕಂಡೀಷನ್, ದೇ ಬಿಲೀವ್ ಇನ್ ಗಾಡ್. ಇವತ್ತು ಅಷ್ಟೇ ನಾವು ದೇವರು ನಂಬ್ತೀವಿ, ಬಟ್ ವಿ ಆಲ್ಸೋ ಟ್ರಸ್ಟ್ ಇನ್ ಸಮಥಿಂಗ್ ಎಲ್ಸ್. ಬೇರೆ ಯಾವುದ್ರ ಮೇಲೆ ನಾವು ಆಶ್ರಯ ಇಡ್ತೀವಿ. ನೋಡ್ರಿ, ಅವರು ಯೆಹೋವನ ಭಕ್ತರಿಂದ ಆಜ್ಞೆ ಮಾಡ್ತಾರೆ, ಪ್ರತಿಜ್ಞೆ ಮಾಡ್ತಾರೆ, ಆರಾಧಿಸ್ತಾರೆ ದೇವರನ್ನ. ಆಮೇಲೆ ನೋಡಿದ್ರೆ ಮಲ್ಕಮನ ಮೇಲೆ ಆಣೆ ಇಡ್ತಾರೆ. ಯೆಹೋವನನ್ನು ಆಶ್ರಯಿಸ, ಯೆಹೋವನ ದರ್ಶನವನ್ನು ಬಯಸದೆ ಯೆಹೋವನ ಮಾರ್ಗವನ್ನು ಬಿಟ್ಟವರನ್ನ ಧ್ವಂಸಪಡಿಸುವೆನು. ಏನು ಮಾಡ್ತಾರಂತೆ ದೇವರು? ಧ್ವಂಸ ಮಾಡ್ತಾರೆ. ಅಂದರೆ ಏನು ಗೊತ್ತಾ? ಬಿಲ್ಡಿಂಗ್ ಎಲ್ಲ ಕಟ್ಟಿರ್ತೀರ, JCB ತಂದು ಒಡೆದು ಧ್ವಂಸ ಮಾಡಿ ಪಾಯ ಸಮೇತ ತೆಗೆದು ಬಿಸಾಕ್ತೀವಿ ನೋಡಿ, ಅದನ್ನು ಧ್ವಂಸ ಅನ್ನೋದು. ಸ್ತೋತ್ರ. ಆಮೇ ಕಾರಣ ಏನು? ನೋಡ್ರಿ, ಸತ್ಯವೇದ ಗ್ರಂಥದಲ್ಲಿ ವಿಮೋಚನ ಕಾಂಡ ಪುಸ್ತಕ 23, ನೀವು ನನ್ನ ಜೊತೆ ಇದ್ದರೆ ಬೇಗ 23, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಇದು ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟಂತ ಆಜ್ಞೆ ಅದು.
ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಸ್ತೋತ್ರ. ಮತ್ತಾಯನ ಸುವಾರ್ತೆ 6:24 ಹೇಳ್ತದೆ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಸ್ತೋತ್ರ. ನಮ್ಮನ್ನು ಕಂಡ್ರೆ ಅಪ್ಪ ಅನ್ನೋದು, ಬೇರೆಯವ್ರ ಕಂಡ್ರೂ ಅಪ್ಪ ಅನ್ನೋದು. ಸ್ತೋತ್ರ. ಇಲ್ಲೊಂದು ದೇವರು, ಅಲ್ಲೊಂದು ದೇವರು. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನೊಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನ ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರ್ರಿ. ಯು ಕ್ಯಾನ್ ನಾಟ್ ಟ್ರಸ್ಟ್ ನೋ ಮನಿ. ಮ್ಯಾಮನ್ ಅಂತಾರೆ ಅದನ್ನು. ದೇವರು ಹಣ ಮಾತ್ರ ಅಲ್ಲ, ವಾಟ್ ಎವರ್. ಸಮ್ ಪೀಪಲ್ ದೇ ಬಿಲೀವ್ ಇನ್ ಗಾಡ್ ಬಟ್ ದೇ ಟ್ರಸ್ಟ್ ಇನ್ ಸಮಥಿಂಗ್ ಎಲ್ಸ್. ಬೇರೆ ಯಾವುದರಲ್ಲೂ ಆಶ್ರಯ ಇಟ್ಕೊಂಡಿರ್ತಾರೆ. ಎಚ್ಚರ ಇರಲಿ, ಎಚ್ಚರ ಇರಲಿ. 4ನೇದಾಗಿ, ಅವರ ಆಧ್ಯಾತ್ಮಿಕವಾಗಿ ಅವರು ತೃಪ್ತಿ ಹೊಂದಿದ ಜನ. ನೋಡ್ರಿ, ಜೆಫನ್ಯ 1:12 ನೋಡ್ರಿ, 1:12. ಆ ಕಾಲದಲ್ಲಿ ನಾನು ದೀಪಗಳನ್ನ ಹಿಡಿದು ಯೆರೂಸಲೇಮನ್ನೆಲ್ಲ ಹುಡುಕಿ ಬಿಡುವೆನು, ಯೆಹೋವನು ಮೇಲನ್ನಾಗಲಿ ಕೇಡನ್ನಾಗಲಿ ಮಾಡನು ಎಂದು ಮನಸ್ಸಿನೊಳಗೆ ಅಂದುಕೊಳ್ಳುವವರಾಗಿ. ಈ ದೇವರ ಮೇಲೂ ಮಾಡಲ್ಲ, ಕೀಳು ಮಾಡಲ್ಲ, ಅಂದ್ರೆ ದೇವರು ಏನು ಮಾಡಲ್ಲ ಅಂತ ಮನಸ್ಸಲ್ಲಿ ಅನ್ಕೊಳೋರು. ಅವ್ರಿಗೆ ಕರೆಯೋ ಹೆಸರು ಏನು ಗೊತ್ತಾ? ಮಟ್ಟಿಯ ಮೇಲೆ ಮಂದವಾಗಿರೋ ದ್ರಾಕ್ಷಾರಸಕ್ಕೆ ಸಮರಾದ ಜನರನ್ನ, ಮಟ್ಟಿಯ ಮೇಲೆ ಅದಕ್ಕೆ ಇಂಗ್ಲಿಷ್ ಆ ಮೂಲ ಭಾಷೆಯಲ್ಲಿ ಅದನ್ನು ಅರ್ಥ ನೋಡಿದ್ರೆ ಫ್ಯಾಟ್ ಅಂಡ್ ಲೇಸಿ ಫೆಲೋಸ್ ಅಂತಾರೆ. ಸ್ತೋತ್ರ. ತಾತ್ಸಾರ ಮಾಡೋಣ. ಬ್ರದರ್ ಏನ ಮಾಡಿದ್ರೆ ಆಯ್ತು ಬಿಡಿ. ಮಟ್ಟಿಯ ಮೇಲೆ ದ್ರಾಕ್ಷಾರಸಕ್ಕೆ, ಮಡ್ಡಿ ಮೇಲೆ. ನೀವು ಮಡ್ಡಿ ಅಂದ್ರೆ ಏನು? ತಳ ಕೆಳಗಡೆ ಎಲ್ಲ ಸೋಸ್ಬಿಟ್ಟು ಅಡೇ ಸಿಗೋದು ಏನು ಬರುತ್ತೆ? ಒಳ್ಳೇದೆಲ್ಲ ಮೇಲೆ ತಗೊಂಡ್ಬಿಡ್ತಾರೆ, ಆಮೇಲೆ ಸಿಗೋದೇನು? ಮಡ್ಡಿ. ಸ್ತೋತ್ರ. ಅದ್ರ ಮೇಲೆ ದ್ರಾಕ್ಷಾರಸ ಹೆಂಗಿರ್ಬೋದು ಯೋಚನೆ ಮಾಡ್ರಿ. ಅವ್ರು ಹೇಳ್ತಾರೆ, ದೇವರು ಯೆಹೋವ ದೇವರು ಮೇಲೂ ಮಾಡಲ್ಲ ಕೀಳು ಮಾಡಲ್ಲ, ಮನಸ್ಸಲ್ಲಿ ಅನ್ಕೊಳೋದು. ದೇವರು ಹೇಳ್ತಾನೆ, ಅಂತ ವ್ಯಕ್ತಿಗಳನ್ನ ದಂಡಿಸದೆ ಬಿಡೋದಿಲ್ಲ, ದೇವರು ಪನಿಷ್ ಮಾಡದೆ ಬಿಡಲ್ಲ ಅಂತ. ಕೆಲವ್ರು ಏನ್ ಗೊತ್ತಾ, ಏನ್ ಮಾಡಿದ್ರು ನಡೆಯುತ್ತೆ. ಚಲ್ತಾ ಹೇ ಕಾನ್ ಚಲ್ತಾ ಹೇ ಚಲೇಗಾ ತೂ. ನೀನು ಹೋಗ್ತೀಯ ಅಷ್ಟೇ, ಅಡ್ರೆಸ್ ಇಲ್ದ್ರೆ ಹಿಂಗೆ. ಉಪವಾಸ ಪ್ರಾರ್ಥನೆಯಲ್ಲಿ 1ನೇ ತಾರೀಕು ಪ್ರವಚನ ಕೇಳಿದ್ವಿ, ದೇವರು ನಮ್ಮ ಕೂಡ ಇದ್ದಾನೆ ಅಂತ. ನಾನು ಅದಕ್ಕೆ ಬಂದ್ವಿ. ಇವತ್ತು ನೋಡಿದ್ರೆ ಹಿಂಗೆ ಕೊಡ್ತಾ ಇದ್ದಾರಲ್ಲ ಅಂತ. ಇದು ಭಾಳ ಮುಖ್ಯ. ಇದು ಕಂಡೀಷನ್ ಅರ್ಥ ನೋಡ್ರಿ. ನಿಮಗೇನಾದರೂ ಒಂದು ವಾಗ್ದಾನ ಸಿಗಕ್ಕೆ ಮುಂಚೆ ಅದಕ್ಕೆ ಷರತ್ತುಗಳಿದೆ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ ಇದೆ. ಕೊರಿಂಥ್ಯ ಪತ್ರಿಕೆಯಲ್ಲಿ ಬರೀತಾನೆ, ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಎಲ್ಲರೂ ಒಂದೇ ಮೇಘದಲ್ಲಿ ಯಾತ್ರೆ ಮಾಡಿದ್ರು, ಮೇಘದ ಕೆಳಗಡೆ ಯಾತ್ರೆ ಮಾಡಿದ್ರು, ಒಂದೇ ಬಂಡೆಯಿಂದ ನೀರು ಕುಡಿದ್ರು, ಆದರೂ ಅವರಲ್ಲಿ ಕೆಲವರ ಕುರಿತು ದೇವರು ಸಂತೋಷ ಪಡಲಿಲ್ಲ ಅಂತ. ಗಾಡ್ ವಾಸ್ ನಾಟ್ ಹ್ಯಾಪಿ ವಿತ್ ಸಮ್ ಪೀಪಲ್. ಕೆಲವರ ವಿಷಯದಲ್ಲಿ ದೇವರು ಸಂತೋಷ ಪಡೋದಿಲ್ಲ, ಆದರೆ ಇನ್ನು ಕೆಲವರ ವಿಷಯದಲ್ಲಿ ದೇವರಿಗೆ ಉಲ್ಲಾಸ ಸಂತೋಷ ಉಂಟಾಗುತ್ತೆ. ಯಾರ ವಿಷಯದಲ್ಲಿ ಸಂತೋಷ ಪಡೋದಿಲ್ಲ? ಈ ಮಡ್ಡಿಯ ಮೇಲೆ ದ್ರಾಕ್ಷಾರಸಕ್ಕೆ ಸಮನಾದ ಕೆಲವರು ಇದ್ದಾರಲ್ಲ ಅಂಥವರು. ಹೇಳಿದ ಮಾತು ಕೇಳದೇ ಇರೋರು. ದೇವ್ರ ಭಯ ಇಲ್ಲ, ಭಕ್ತಿ ವೇಷ ಮಾತ್ರ ಇದೆ, ದೇವರಿಗೆ ಭಯನೇ ಪಡಲ್ಲ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂದಂಗೆ. ಸ್ತೋತ್ರ. ಡಾಮ್ ಡೂಮ್ ಡಯಾಡುಸ ಅಂತ ನಡೆಯೋದು. ಕೇಳಿದ್ರೆ
ನಾನು ಆಲಯದಲ್ಲಿದ್ದೀನಿ. ಸ್ತೋತ್ರ. ಆಲಯದಲ್ಲಿದ್ದೀಯಪ್ಪ, ನೀನು ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತೀಯ ಅಂತ ಹೇಳಿ ಸ್ನಾನ ಮಾಡಿದ್ರೆ ಇದ್ದರೆ ಅರ್ಥ ಆಯ್ತಾ? ಮೈಸೂರು ಸ್ಯಾಂಡ್ಲ್ ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ನನಗೆ ಸ್ನಾನದ ಅವಶ್ಯಕತೆ ಇಲ್ಲ ಅಂದರೆ ನಿನ್ನ ಮೈ ಗಬ್ಬುಡಿಯುತ್ತೆ. ನೀನು ಸಭೆಗೆ ಬರೋದು ಒಳ್ಳೆಯದು. ಸಭೆಗೆ ಬರ್ತಿದ್ದೀಯ ಅನ್ನೋ ಕಾರಣಕ್ಕೆ ನೀನು ಶುದ್ಧಿ ಆಗಬೇಕು, ನೀನು ಪರಿವರ್ತನೆ ಆಗಬೇಕು ಅಂತ ಮಾಡಬೇಕಾದ ಕಾರ್ಯ ನೀನು ಮಾಡದೆ ಹೋದ್ರೆ ದಂಡಿಸೋದು ಗ್ಯಾರಂಟಿ. ಆಮೇಲೆ ಅದು ಕಂಡೀಷನ್. ಅವರು ಆಧ್ಯಾತ್ಮಿಕವಾಗಿ ಅವ್ರ ಒಳಗಡೆ ಅವ್ರಿಗೆ ಸಮಾಧಾನ ಬೇಡ. ಸ್ತೋತ್ರ. ಈ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಕೊಂದರೆ ಪಾಪ ತಿಂದರೆ ತೀರುತ್ತೆ ಅಂತೆ. ಕೊಂದರೆ ಪಾಪ ತಿಂದರೆ ತೀರುತ್ತೆ ಅಂತ. ಕೋಳಿನ ಕುಯ್ದರೆ ಪಾಪ ಅನ್ನೋರು ಅದು ತಿಂದಾದ್ಮೇಲೆ ಪಾಪಕ್ಕೆ ಪರಿಹಾರ ಆಯಿತು. ಸ್ತೋತ್ರ. ಹಂಗೆ ಕೆಲವರು ಸಭೆಗೆ ಬಂದ್ಬಿಟ್ರೆ, ಭಾನುವಾರ ಒಂದಿನ ಬಂದ್ಬಿಟ್ರೆ ಪರಿಹಾರ ಆಗೋಯ್ತಲ್ಲ. ಎಲ್ರಿ ಪರಿಹಾರ? ಕ್ರಮಪಡಿಸ್ಕೊಳ್ಳೋಣ. ಜೀವನದಲ್ಲಿ ಬದಲಾವಣೆಗಳು ಬರಲಿ, ವ್ಯತ್ಯಾಸಗಳು ಬರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. God was not dealing with the people who did not knew him. ದೇವರು ತಾನು ಮಾತಾಡ್ತಾ ಇರೋದು, ತಾನು ಕ್ರಿಯೆ ಮಾಡ್ತಾ ಇರೋದು, ಒಡನಾಟ ಮಾಡ್ತಾ ಇರೋದು ದೇವರನ್ನ ಅರಿಯದ ಅನ್ಯ ಜನರ ಸಂಗಡ ಅಲ್ಲ. He was dealing with the people who has drifted away from him. ದೇವರಿಂದ ದೂರ ಆಗಿರೋರ ಕುರಿತು, ಆತ್ಮಿಕ ಲೋಕದಿಂದ ದೂರ ಆಗಿ ಲೌಕಿಕರಾಗಿ ಬದುಕ್ತಾ ಇರೋರು. ಆಮೆನ್, ಆಮೆನ್. ಮನಸ್ಸಾಕ್ಷಿ ಚುಚ್ಚಿದ್ರೆ ಒಳ್ಳೆಯದು, ಚುಚ್ಚಲಿಲ್ಲ ಅಂದರೆ ನಿನ್ನ ಹೃದಯ ಕಲ್ಲಾಗಿದೆ ಅಂತ. ಚುಚ್ಚಿದ್ರೆ ಸೂಜಿ ತಗೊಂಡು ಚುಚ್ತಾ ಇರೋದು, ಕಲ್ಲಾಗಿದ್ದರೆ ಚಮ್ಮಟ್ಟಿ ತಗೊಂಡು ಹೊಡಿತಾರೆ ದೇವರು. ಸ್ತೋತ್ರ ಹೇಳಲಿಲ್ಲ. ಆಮೇಲೆ ಇದು ಎಚ್ಚರ ಉಳ್ಳವರಾಗಿರ್ರಿ. ಇನ್ನು ಬನ್ನಿರಿ, ಜೆಫನ್ಯರ ಪುಸ್ತಕ. ಇಷ್ಟು ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಾ? ಯಹೂದ್ಯರ ಹಿನ್ನೆಲೆ ಗೊತ್ತಾಯ್ತಲ್ಲ. ದೇವರು ದಂಡಿಸೋದಕ್ಕೆ ಕಾರಣ ಏನು, ತೀರ್ಪು ಮಾಡೋಕ್ಕೆ ಕಾರಣ ಏನು. ಆಮೇಲೆ ಅವ್ರ ಮನ ತಿರುಗ್ತಾರೆ, ದೇವರು ಅವ್ರಿಗೆ ಕಣಿಕರ ತೋರಿಸ್ತಾರೆ, ಜೆಫನ್ಯನ ಮೂಲಕ ಆಲೋಚನೆ ಕೊಡ್ತಾರೆ. ಬರೋಣ. ಇನ್ನು ನಾನು ಪ್ರವಾದನೆ ಶಬ್ದಕ್ಕೆ ಬರ್ತೇನೆ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಹಲ್ಲೆಲೂಯಾ. ಓದೋಣ 3ನೇ ಅಧ್ಯಾಯದ 18ನೇ ವಾಕ್ಯ. ಅಯ್ಯೋ, ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನ ಒಟ್ಟಿಗೆ ಬರಮಾಡುವೆನು. 3ನೇ ಅಧ್ಯಾಯದ 18ನೇ ವಾಕ್ಯ ತಾನೇ ಓದಿದ್ರಿ? ಇನ್ನೊಂದ್ಸತಿ ಓದಿ ಪಾಸ್ಟ್ರೆ. ಅಯ್ಯೋ, ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನ ಒಟ್ಟಿಗೆ ಬರಮಾಡುವೆನು. ದೇವರ ಆತ್ಮ ನನಗೆ ಈಗ ಹೇಳಿದನು, ಮೇ ತಿಂಗಳಲ್ಲಿ ಚದುರೋಗಿರೋದನ್ನೆಲ್ಲ ದೇವರು ಒಟ್ಟಿಗೆ ಬರಮಾಡ್ತಾನೆ. ಕೆಲವರ ಸೀಸನನ್ನು, ಕೆಲವರ ಕಾಲಗಳನ್ನು ದೇವರು ಪುನಃಸ್ಥಾಪನೆ ಮಾಡ್ತಾನೆ. ನಷ್ಟವಾದ ಕಾಲಗಳನ್ನು ಪುನಃಸ್ಥಾಪನೆ ಮಾಡುವುದರ ಸಂಗಡವಾಗಿ ಚದುರೋಗಿರೋದನ್ನೆಲ್ಲ ದೇವರು ಒಟ್ಟುಗೂಡಿಸುವಂತನಾಗಿದ್ದಾನೆ. ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಮೇ ತಿಂಗಳಲ್ಲಿ ದೇವರು ಅದನ್ನು ಮಾಡ್ತಾರೆ ಅಂತ ನಂಬುವವರು ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇಲೆ ಒಂದು ಕಾಲ ಇತ್ತು ನಿಮ್ಮ ಜೀವನದಲ್ಲಿ ಚದುರೋಗಿರೋದು, ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ, ಜೀವನದಲ್ಲಿ ಯಾವುದು ಜೋಡಣೆ ಇಲ್ಲ, ಯಾವುದು ಕ್ರಮ ಇಲ್ಲ, ಬೇಕಾಬಿಟ್ಟಿ ಜೀವನ. ಇವತ್ತು ದೇವರ ಆತ್ಮನಲ್ಲಿ ನಾನು ಕೂಗಿ ಹೇಳ್ತಾನೆ, ಚದುರೋಗಿರೋದು ದೇವರು ಒಟ್ಟುಗೂಡಿಸುವಂತನಾಗಿದ್ದಾನೆ. ತಡ ಆಗಿರೋದು
ಡಿಲೇ ಆಗಿರೋದನ್ನ ದೇವರು ಬೇಗನೆ ತನ್ನ ಕೈಗೆ ಎತ್ಕೊಳ್ತಾನೆ. ಮುರಿದೋಗಿರೋದನ್ನ ದೇವರು ಕಟ್ಟುವಂತನಾಗಿರ್ತಾನೆ. ಕಮಾನ್ ಸಂಬಡಿ, ಅಲ್ಲೆಲೂಯ. ದೇವರು ನನ್ನ ಮರ್ತೋದನ ಅಂತ ಕೇಳಬೇಡ್ರಿ. ದೇವರು ಮರ್ತೋಗಿಲ್ಲ, ದೇವರು ನಿನ್ನನ್ನು ನೆನಪು ಮಾಡ್ಕೊಳ್ತಾ ಇದ್ದಾನೆ. ಇಲ್ಲಿ ಪ್ರವಾದಿಯು ಪ್ರವದಿಸ್ತಾ ಇದ್ದಾನೆ. ನಿನ್ನ ಪರಿಸ್ಥಿತಿಯನ್ನು ದೇವರು ತಿರುಗಿಸ್ತಾ ಇದ್ದಾನೆ. ಯಾರಾದರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ನಾನು ಈ ಉಪವಾಸ ಪ್ರಾರ್ಥನೆ ಆರಂಭದಲ್ಲಿ ಹೇಳಿದೆ, ನಿನ್ನ ಸಿಚುವೇಶನ್ಗೆ ಒಂದು ಶಿಫ್ಟ್ ಬರಕ್ಕೆ ಹೋಗ್ತಾ ಇದೆ. ನಿನ್ನ ಅವಸ್ಥೆಗೆ ಒಂದು ವ್ಯತ್ಯಾಸ ಬರಕ್ಕೆ ಹೋಗುತ್ತೆ. ಯೇಸುವಿನ ನಾಮದಲ್ಲಿ ಇದರ ಒಳಗಡೆ ಬಂದಿರುವ ದೇವ ಜನರು ಮಾತ್ರವಲ್ಲ, ಆನ್ಲೈನ್ಗಳಲ್ಲಿ ನಮ್ಮನ್ನು ವೀಕ್ಷಿಸ್ತಿರುವವ ದೇವ ಜನರು ದೇವ ವಾಕ್ಯಕ್ಕೆ ವಿಧಿಯರಾದರೆ, ದೇವರ ಮಾತಿನಿಗೆ ನಿಮ್ಮನ್ನು ನೀವು ತಗ್ಗಿಸಿ ಒಪ್ಪಿಸಿ ಕೊಡೋದಾದರೆ, ನಿಮ್ಮ ಪರಿಸ್ಥಿತಿಗಳನ್ನು ದೇವರು ಬದಲಾಯಿಸಕ್ಕೆ ಹೋಗ್ತಾನೆ. ನಿಮಗೆ ಪ್ರತಿಕೂಲವಾಗಿರೋದು ಅನುಕೂಲವಾಗಿ ಮಾಡ್ತಾನೆ. ನಿಮಗೆ ವಿರೋಧವಾಗಿರೋದು ನಿನಗೆ ಸಹಾಯವಾಗಿ ಮಾಡ್ತಾನೆ. ಹಲ್ಲೆಲೂಯ. ರೋಗವನ್ನು ತಂದು ಹಾಕುವ ಸೈತಾನ್ನ ಮುಂದೆ ನೀನು ಆರೋಗ್ಯ ಉಳ್ಳವನಾಗಿ ನಡೆಯತಕ್ಕಂತೆ ಸೋಲನ್ನು ಜಯ ಆಗಿ ಮಾರ್ಪಡಿಸ್ತಾನೆ. ನಿನ್ನ ಅವಸ್ಥೆಗಳಿಗೆ ವ್ಯತ್ಯಾಸ ಬರುವ ಸಮಯ ಆಯಿತು. ಚದುರೋಗಿರೋದನ್ನು ಒಟ್ಟಿಗೆ ತರುವ ಸಮಯವಾಯಿತು. ಅದು ಮೇ ತಿಂಗಳಲ್ಲಿ ದೇವರು ಮಾಡ್ತಾ ಇದ್ದಾನೆ. ಎಲ್ಲೆಲ್ಲೋ ಚದುರೋಗಿದೆ, ನಿನ್ನ ವಾಗ್ದಾನಗಳು ಚದುರೋಗಿದೆ, ದೇವರು ಒಟ್ಟಿಗೆ ತರ್ತಾ ಇದ್ದಾನೆ. ದೇವರಾತ್ಮ ನನಗೆ ಈಗ ಹೇಳಿದನು, ಎಲುಬುಗಳು ಒಂದಕ್ಕೊಂದು ಜೋಡಣೆ ಇರಲಿಲ್ಲ. ಎಲುಬುಗಳು ಒಂದಕ್ಕೊಂದು ಜೋಡಣೆ ಇರಲಿಲ್ಲ. ಒಂದಕ್ಕೊಂದು ಜೋಡಣೆ ಇರಲಿಲ್ಲ. ಅವುಗಳಿಗೆ ನರ ಇಲ್ಲ, ಅವುಗಳಿಗೆ ಮಾಂಸ ಖಂಡ ಇಲ್ಲ, ಅವಳಿಗೆ ಚರ್ಮ ಇಲ್ಲ, ಅವುಗಳಿಗೆ ಜೀವ ಇಲ್ಲ. ಇದೆಲ್ಲ ಒಂದೊಂದು ಚೆದರೋಗಿರುವಂಥದ್ದಾಗಿದೆ. ತಲೆ ಬುರುಡೆ ಒಂದು ಕಡೆ, ಕಾಲಿನ ಎಲುಬು ಇನ್ನೊಂದು ಕಡೆ. ಯೇಸುವಿನ ನಾಮದಲ್ಲಿ ಚದುರೋಗಿರೋದರ ಕುರಿತು ಪ್ರವಾದಿಯನ್ನು ನೋಡಿ ದೇವರು ಹೇಳ್ತಾನೆ, ನರಪುತ್ರನೇ, ನರಪುತ್ರನೇ, ಈ ಎಲುಬುಗಳು ಜೀವಿಸುತ್ತದೆಯೋ? ನರಪುತ್ರನೇ, ಎಲುಬುಗಳು ಜೀವಿಸ್ತದೆಯೋ? ಅವನು ಹೇಳ್ದ, ಕರ್ತನೇ ನೀನೇ ಬಲ್ಲವನಾಗಿದೀಯ. ಇವತ್ತು ನಾನು ಕೂಗಿ ಹೇಳುತ್ತೇನೆ, ಪ್ರವಾದಿಯ ಬಾಯಿಂದ ಹೊರಡುವ ಪ್ರವಾದನೆ ಶಬ್ದ, ಆ ಶಬ್ದ ನೆರವೇರದೆ ಅದು ಹಿಂತಿರುಗಿ ಬರೋದಿಲ್ಲ. ಚದುರೋಗಿರೋದು, ಆರ್ಡರ್ ತಪ್ಪಾಗಿರೋದು, ಡಿಸಾರ್ಡರ್ ಆಗಿರೋದು. ಕಮಾನ್, ಆರ್ ಯು ವಿತ್ ಮೀ? ನೀವು ನನ್ನ ಜೊತೆ ಇದ್ದೀರಾ? ಡಿಸಾರ್ಡರ್ ಆಗಿರೋದು, ಚದುರೋಗಿರೋದು, ಒಂದಕ್ಕೊಂದು ಅಡ್ಜಸ್ಟ್ಮೆಂಟ್ ಬರೋದೇ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬರದೇ ಇರೋರು. ಪ್ರಾರ್ಥನೆ ಮಾಡ್ಕೋ. ಮೇ ತಿಂಗಳಲ್ಲಿ ಚದುರೋಗಿರೋದನ್ನ ದೇವರು ಒಟ್ಟಿಗೆ ತರಕ್ಕೆ ಹೋಗ್ತಾ ಇದ್ದಾನೆ. ಅದು ಮಾನುಷಿಕ ಬುದ್ಧಿಯಲ್ಲಿ ಆಗಲ್ಲ, ಮಾನುಷಿಕ ಬುದ್ಧಿಯಲ್ಲಿ ಆಗಲ್ಲ. ಮನುಷ್ಯನ ಯೋಚನೆಯಲ್ಲಿ ನಡೆಯಲ್ಲ. ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ನಿನ್ನ ಕೈಯಲ್ಲಿ ಆಗಲ್ಲ. ಆದರೆ ದೇವರು ಹೇಳ್ತಾನೆ, ನೀನು ಒಂದು ಮಾಡು, ನೀನು ಒಂದು ಮಾಡು. ಚತುರ್ದಿಕ್ಕುಗಳನ್ನು ನೋಡಿ ಗಾಳಿಗಳಿಗೆ ಪ್ರವದಿಸು, ಪ್ರವದಿಸು, ಶಬ್ದ ತೆಗೆದು ಪ್ರವದಿಸು. ಇವತ್ತು ನಾನು ಪ್ರವದಿಸ್ತೇನೆ. ಚದುರೋಗಿರೋರು, ಚೆಲ್ಲಾಪಿಳ್ಳಿ ಆಗಿರೋರು, ಕುಟುಂಬದಿಂದ ಬೇರ್ಪಟ್ಟವರು, ಬಾಂಧವ್ಯ ಮುರ್ಕೊಂಡವರು, ಒಂದಕ್ಕೊಂದು ಜೋಡಣೆ ಇಲ್ಲದೆ ಇರೋರು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋರು, ಕ್ರಮ ಇಲ್ಲದೆ ಇರೋರು, ಯೇಸುವಿನ ನಾಮದಲ್ಲಿ ಕ್ರಮಕ್ಕೆ ಬರಲಿ, ಕ್ರಮಕ್ಕೆ ಬರಲಿ. ಯೆಹೋವನು ನಮ್ಮ ಮಧ್ಯದಲ್ಲಿದ್ದಾನೆ. ಅವನು ಶೂರನಾಗಿದ್ದಾನೆ. ಅವನು ಮಹತ್ ಕಾರ್ಯ ಮಾಡ್ತಾನೆ. Come on, get ready, get ready, get ready, get ready, get ready. I don't know, ನನಗೆ ಗೊತ್ತಿಲ್ಲ. ಇದರ ಒಳಗಡೆ ನೀವು ತಿಳ್ಕೊಂಡಿದ್ದೀರಾ ಎವ್ರಿಥಿಂಗ್ ಇಸ್ ಇನ್ ಆರ್ಡರ್, ಬಟ್ ದೆರ್ ಈಸ್ ಅ ಡಿಸಾರ್ಡರ್ ಇಸ್ ದೇರ್. ಕೆಲವೊಂದು ವಿಷಯಗಳಲ್ಲಿ ಡಿಸಾರ್ಡರ್ ಇದೆ. ನೀನು ಯೋಚನೆ ಮಾಡೋ ರೀತಿಯಲ್ಲ ಅಲ್ಲ. ಸಮಥಿಂಗ್ ಇಸ್ ರಾಂಗ್.
ಸಮಥಿಂಗ್ ಇಸ್ ರಾಂಗ್. ನಡಿಬೇಕಾದ ಸಮಯದಲ್ಲಿ ನಡಿಬೇಕಾದ ಕಾರ್ಯಗಳು ನಡೀತಾ ಇಲ್ಲ, ಡಿಲೇ ಆಗ್ತಾ ಇದೆ, ಅನ್ನೆಸೆಸರಿ ಡಿಲೇ ಆಗ್ತಾ ಇದೆ. ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ, ಸಂಪಾದನೆ ಮಾಡಿದ್ದು ತೂತು ಚೀಲದಲ್ಲಿ. ಎಷ್ಟು ಜೀವನ ಪರ್ಯಂತವಾಗಿ ಎಲ್ಲೋ ಡಿಸಾರ್ಡರ್ ಆಗಿರೋದನ್ನು ಇವತ್ತು ಪರಿಶುದ್ಧಾತ್ಮನ ಹೇಳ್ತಾನೆ, ನೀನು ವಿಧಿಯನಾಗಿ ನನ್ನ ಆಜ್ಞೆಗಳಿಗೆ ವಿಧಿಯನಾಗಿ ಹಿಂತಿರುಗಿ ಬರೋದಾದರೆ ನಿನ್ನ ನಾಟಕ ಬಿಟ್ಟುಬಿಟ್ಟು, ನನ್ನ ಹೆಸರು ನಾನು ಹೇಳ್ತಾ ಇದ್ದೀನಿ, ನಾಟಕ ಬಿಟ್ಟುಬಿಟ್ಟು ದೇವರ ಕೃಪೆಗೆ ಸರೆಂಡರ್ ಆದರೆ ನನ್ನ ದೇವರು ಹೇಳ್ತಾನೆ, ಚದುರೋಗಿರೋದು ಡಿಸಾರ್ಡರ್ ಆಗಿರೋದನ್ನ ನಾನು ಒಟ್ಟಿಗೆ ತರ್ತೀನಿ. ನಾನು ಒಟ್ಟಿಗೆ ತರ್ತೀನಿ. ಆಮೇಲೆ ಎಷ್ಟು ಜನ ನಂಬ್ತೀರಾ? God is about to reverse your condition. ನಿನ್ನ ಅವಸ್ಥೆಗಳನ್ನು ದೇವರು ತಿರುಗಿಸಕ್ಕೆ ಹೋಗ್ತಾ ಇದ್ದಾನೆ. ದೇವರು ಹೇಳಿದ್ರು, ಯಾವುದು ಚತುರೋಗಿದೆಯೋ ಓದ್ರಿ, ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟರನಮಿ, ಧರ್ಮೋಪದೇಶ ಕಾಂಡ ಪುಸ್ತಕ, ಚಾಪ್ಟರ್ 30, 30ನೇ ಅಧ್ಯಾಯ 1ನೇ ವಾಕ್ಯದಿಂದ, ನಾನು ನಿಮ್ಮ ಮುಂದೆ ಇಟ್ಟಿರುವ ಆಶೀರ್ವಾದವು ಶಾಪವು ನಿಮ್ಮ ಅನುಭವಕ್ಕೆ ಬಂದಾಗ ಲಿಸನ್ ಟು ಮೀ. 28ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಆಶೀರ್ವಾದ, 15ನೇ ವಾಕ್ಯದಿಂದ 51ನೇ ವಾಕ್ಯದವರೆಗೂ ಶಾಪ. ಆಮೇಲೆ ಇದನ್ನ ದೇವರು ನಿಮ್ಮ ಮುಂದೆ ಇಟ್ಟಿದ್ದಾನೆ, ಉಪದೇಶ ದೇವರು ಕೊಡ್ತಾ ಇದ್ದಾನೆ. ಅದು ನಿಮ್ಮ ಅನುಭವಕ್ಕೆ ಬಂದಾಗ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನ ಚದುರಿಸಿರುವ ದೇಶಗಳಲ್ಲಿ ನೀವು ಇವುಗಳನ್ನು ನೆನಪಿಗೆ ತಂದುಕೊಂಡು ನಿಮ್ಮ ಮಕ್ಕಳು ಸಹಿತವಾಗಿ ನಿಮ್ಮ ದೇವರಾದ ಯೆಹೋವನ ಆಶ್ರಯಕ್ಕೆ ತಿರುಗಿ ಬಂದು ಎಲ್ಲರೂ ಹೇಳ್ರಿ ತಿರುಗಿ. ಅದೇ ಟರ್ನಿಂಗ್. ನಿನ್ನ ಅವಸ್ಥೆಗೆ ಬದಲಾವಣೆ ಬರಬೇಕಾದ್ರೆ ಮೊದಲು ನೀನು ತಿರುಗಬೇಕು. ಸ್ತೋತ್ರ. ದೇವರೇ, ನನಗೆಲ್ಲ ಅವಸ್ಥೆ ಎಲ್ಲ ಒಳ್ಳೇದು ಮಾಡಿಬಿಡು, ಆಮೇಲೆ ನಾನು ಬರ್ತೀನಿ. ದೇವ್ರೆ, ನಿನ್ನ ಸೇವಕ, ನಿನ್ನ ಕೆಲಸಗಾರನ. ಇವನು ಏನೋ ದೊಡ್ಡ ಆಫೀಸರು, ದೇವರು ಗುಲಾಮ, ಬಂದು ಇವನಿಗೋಸ್ಕರ ಎಲ್ಲ ಮಾಡಾದ್ಮೇಲೆ ನೋಡೋಣ, ಟೈಮ್ ಇದ್ರೆ ತಿರುಗ್ತೀನಿ. ಸ್ತೋತ್ರ. ಎಂಥ ಮೂರ್ಖರು ಇರ್ತಾರೆ ಹಾಗೆ ಚಿಂತೆ ಮಾಡೋರು. ದೇವ್ರು ಹೇಳ್ತಾರೆ, ತಿರುಗಿ ಬಂದ್ರೆ ಚದುರಾಗಿರೋ ನಿನ್ನ ಮಕ್ಕಳು, ನಿನ್ನ ಕುಟುಂಬ, ನಿನ್ನ ಜೀವನದಲ್ಲಿ ಯಾವುದು ಆರ್ಡರ್ ಇಲ್ದಿರೆ ಯದ್ವಾ ಜೀವನ ನಡೀತಾ ಇದೆಯಲ್ಲ. ನಾನು ಹೇಳ್ತೇನೆ ಕೇಳ್ರಿ, ಪರಿಶುದ್ಧಾತ್ಮನ ಹೇಳ್ತೇನೆ, ಕೆಲವರು ಇಲ್ಲಿರೋ ಇದ್ರ ಒಳಗಡೆ ಇರೋರು ಕೆಲವರ ಜೀವನ ಹೆಂಗ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ. ಯದ್ವಾ ದೇರ್ ಇಸ್ ನೋ ಆರ್ಡರ್. ಕ್ರಮ ಇದೆ. ಗಂಡ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಬಂಧು ಬಳಗ, ಎಲ್ಲದಕ್ಕೊಂದು ಕ್ರಮ ಇದೆ. ಅದು ತಪ್ಪಿಸಿ ಚದುರಿಸೋದು ಸೈತಾನನು, ದೇವರಲ್ಲ. ಕರ್ತನ ಆಶ್ರಯಕ್ಕೆ ತಿರುಗಿ ಬಂದು ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧೇಯರಾದರೆ ಅದು ಹೆಂಗೆ? ನಾನು ಈಗ ನಿಮಗೆ ಬೋಧಿಸುವ ಆತನ ಮಾತುಗಳಿಗೆ ಸಂಪೂರ್ಣವಾದ ಮಾತುಗಳಿಗೆ ಹೆಂಗೆ? ಸೌಂಡೇ ಇಲ್ಲ ನೋಡ್ರಿ ಎತ್ ಕಡೆ. ಬಿಡಕ್ಕೆ ಮನಸ್ಸಿಲ್ವಲ್ಲ, ಸಂಪೂರ್ಣ ಎಲ್ಲ ಆಗುತ್ತೆ. ಸ್ತೋತ್ರ. ಕಂಕ್ಳಲ್ಲಿ ಇರೋದು ಬೇಕು, ಮೇಲ್ಗಡೆ ಇರೋದು ಎತ್ತಬೇಕು. ಕಂಕ್ಳಲ್ಲಿ ಇರೋದು ಬೇಕು, ಮೇಲ್ಗಡೆ ಇರೋದು ಎತ್ತಬೇಕು. ಹೆಂಗೆ ಎತ್ತಕ್ಕಾಗುತ್ತೆ? ಬಿಡು.
ಬಿಡು. ಸ್ತೋತ್ರ. ನಾನು ನನ್ನ ಡೆಸ್ಟಿನಿಗೆ ಹೋಗಬೇಕಾದ್ರೆ ನಾನು ಇರೋ ಸ್ಥಳದಿಂದ ಎದ್ದೇಳಬೇಕು, ಮೂವ್ ಮಾಡಬೇಕು. ಆಮೇಲೆ ಸ್ತೋತ್ರ. 38 ವರ್ಷದಿಂದ ಪಾರ್ಶ್ವವಾಯು ರೋಗದಲ್ಲಿ ಬಿದ್ದಿರುವಂಥ ಆ ವ್ಯಕ್ತಿ ಹೇಳ್ತಾನೆ, ನನ್ನನ್ನು ಯಾರು ದೂತನ ಇಳಿದಾಗ ಎತ್ಕೊಂಡೋಗೋರು ಯಾರೂ ಇಲ್ಲ. ಮಗ, ನೀನು ಇನ್ನೊಂದು ಏನಾದರೂ ಯೇಸು ಸ್ವಾಮಿ ಲೇಟ್ ಮಾಡಿದರೆ ನೀನು ಈಗಲೂ ಬದುಕಿ ಅಲ್ಲೇ ಬಿದ್ದಿರ್ತಿದ್ದೆ ಅಲ್ವಾ? ಕೆಲವ್ರು ಹಂಗೆ ಮೂವೇ ಮಾಡಲ್ಲ. ದೇವರೇ ಬಂದು ಎತ್ಕೊಂಡು ಹೋಗ್ಲಿ. ಯೇಸು ಸ್ವಾಮಿ ಅದಕ್ಕೆ ಕೇಳಿದ್ರು, ನಿನ್ನ ಮನಸ್ಸಿದೇನೆಯ? ಕತೆ ಹೇಳ್ಬೇಡ, ಮನಸ್ಸಿದೆಯಾ? ನಿನ್ನ ಹಾಸಿಗೆ ಎತ್ಕೊಂಡು ನಡೆ ಹೋಗ್. ಇವತ್ತು ಅದೇ ಮಾತು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಪೂರ್ಣ ಮನಸ್ಸಿದೆಯಾ? ದೇವರ ಮಾತಿಗೆ ವಿಧಿಯನ್ನ ಆಗೋದಕ್ಕೆ ಪೂರ್ಣ ಮನಸ್ಸಿದೆಯಾ? ಆಟ ಆಡಿದ್ರೆ ಮಣ್ಣು ತಿಂತೀಯ. ದೇವರ ಹತ್ರ ಆಟ ಆಡಿದ್ರೆ ನೀನೇ ಮಣ್ಣು ತಿನ್ನೋದು. ಪೂರ್ಣ ಮನಸ್ಸಿನಿಂದ. ಅಯ್ಯೋ ಪಾಸ್ಟರ್ ಇವತ್ತೇನು ಫುಲ್ಲು ಹಾಕೊಂಡು ರುಬ್ತಾ ಇದ್ದಾರೆ ಅನ್ಕೊಂಬೇಡ್ರಿ. ಪ್ರಬೋಧನೆ ಶಬ್ದ ಕೇಳ್ತಾ ಇದ್ದೀರಿ ತಾನೆ? ನಾನು ಪ್ರಬೋಧನೆ ಶಬ್ದ ಹೇಳ್ತಾ ಇದ್ದೇನೆ. ಸೋಪ್ ಹಾಕಂಗಿಲ್ಲ, ಸೋಪ್ ಹಾಕಂಗಿಲ್ಲ. ನೋಡ್ರಿ, ಗಾಯ ಆದರೆ ಗಾಯ ವಾಸಿ ಆಗಬೇಕಾದ್ರೆ ಕರೆಕ್ಟಾಗಿ ನಿಮ್ಗೆ ಅದಕ್ಕೆ ಟಿಂಕ್ಚರ್ ಹಾಕಬೇಕು, ಇಲ್ಲ ಡೆಟಾಲ್ ಹಾಕಬೇಕು. ಸ್ತೋತ್ರ. ಅಯ್ಯೋ ಉರಿಯೋ ಬಾಬಾ 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 ಅಂದ್ರೆ ಸ್ತೋತ್ರ, ಉರಿಲೆ. ಸ್ತೋತ್ರ. ಕೀವು ಪಸ್ಸನ್ನು ಹಾಕೊಂಡು ಅದಂಬೇಕು. ಅಯ್ಯಯ್ಯೋ ಅಂತ ಬಡ್ಕೋತಿ. ಯಾಕೆ ಬಡ್ಕೋತೀಯ? ಏನು ನಿಮ್ಗೊಂದು ಕರುಣೆ ಇಲ್ವಾ? ಇಷ್ಟು ನೋವು ತಿಂತಾ ಇದ್ದೀರಿ, ಹಂಗದುಮ್ತಾ ಇದ್ದೀರಲ್ಲ. ಹೌದಪ್ಪ, ಹಂಗದುಮಿದ್ರೇ ನಿನ್ಗೆ ಗಾಯ ವಾಸಿ ಆಗೋದು. ನಿನ್ನ ಗುಣ ಹೊಂದಬೇಕಾದ್ರೆ ನಿನಗೆ ಕೆಲವ್ರ ಮೇಲೆ ಮುಲಾಮ್ ಹಚ್ತಾ ಇದ್ದಾರೆ. ಆ ಮುಲಾಮ್ ಹಚ್ಚಿ 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 ಸಫ್ಟಿಕ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸ್ತೋತ್ರ. ಆಮೇಲೆ ನಾವು ಫಸ್ಟ್ ಒಂದು ಟಿ ಟಿ ಕೊಟ್ಟು ಸ್ತೋತ್ರ, ಸೆಫ್ಟಿಕ್ ಆಗ್ದಿರ ಇರೋಂಗೆ ಒಂದು ಟಿ ಟಿ ಚುಚ್ಚಿ ಅದ್ರ ಮೇಲೆ ಟಿಂಚರ್ ಹಾಕಿ ಅದರಲ್ಲಿ ಕೀವು ರಕ್ತ ಕೆಟ್ಟ ರಕ್ತ ಎಲ್ಲ ಅದು ಎತ್ತಿ ಸ್ತೋತ್ರ ಕ್ಲೀನ್ ಮಾಡಿ ಆಮೇಲೆ ಟ್ರೀಟ್ಮೆಂಟು, ಆಮೇಲೆ ವಾಗ್ದಾನ. ಆ ಹಿಂದ್ಗಡೆ ಇರೋರಿಗೆಲ್ಲ ತುಂಬ ಬೇಜಾರಾಗಿರ್ಬೇಕು. ಚಪ್ಪಾಳೆನೇ ತಡ್ತಾ ಇಲ್ಲ ಅವರು. ಅವ್ರ ಚಿಂತೆ ನನಗೇ ಪಾಸ್ಟರ್ ಹೇಳಿದ್ದು ಅಂತ. ನಿಮ್ಗಾಳಿದ್ರೆ ನಾನು ಗೋಡೆಗೆ ಹೇಳ್ತೀನಿ. ಇಲ್ಲಿರೋ ಎಲ್ಲ ಕಿವಿಗಳು ಕೇಳತಕ್ಕಂತ ಹೇಳ್ತಾ ಇದ್ದೇನೆ. ಆನ್ಲೈನಲ್ಲಿ ಕೇಳಿಸ್ಕೊಳ್ತಾ ಇರೋರಿಗಾಗಿ ಹೇಳ್ತಾ ಇದ್ದೇನೆ. ವಿಧಿಯರಾದರೆ ಅದು ಹೆಂಗೆ? ಅರ್ಧಂಬರ್ಧ ಮನಸ್ಸಿನಿಂದ ಅಲ್ಲ, ಪೂರ್ಣ ಮನಸ್ಸಿನಿಂದ, ಪೂರ್ಣವಾದ ಹೃದಯದಿಂದ, ಸಂಪೂರ್ಣವಾದ ಹೃದಯದಿಂದ. ಸಂಪೂರ್ಣ. ಅಬ್ಬಬ್ಬ, ಪೂರ್ಣ ಅಲ್ಲ, ಸಂಪೂರ್ಣ. ಪೂರ್ಣ ಅವರಪ್ಪ ಸಂಪೂರ್ಣ. ಸ್ತೋತ್ರ. ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ವಿಧಿಯರಾದರೆ ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ನಿಮ್ಮ ದೇವರಾದ ಯೆಹೋವನು ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ. ಗಟ್ಟಿಯಾಗಿ ಹೇಳ್ರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ, ನಿಮ್ಮನ್ನು ಬಿಡಿಸಿ, ನಿಮ್ಮ ಅವಸ್ಥೆಯಿಂದ ಬಿಡಿಸಿ, ನಿಮ್ಮ ಪ್ರತಿಕೂಲದಿಂದ ಬಿಡಿಸಿ, ನಿಮ್ಮ ಇಕ್ಕಟ್ಟಿನಿಂದ ಬಿಡಿಸಿ, ನಿಮ್ಮ ಕಷ್ಟದಿಂದ ಬಿಡಿಸಿ. ದುರವಸ್ಥೆಯಿಂದ ನಿಮ್ಮನ್ನು ತಪ್ಪಿಸಿ, ನಿಮ್ಮನ್ನ ಕನಿಕರಿಸಿ ತಾನು ನಿಮ್ಮನ್ನು ಚದುರಿಸಿರುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವನು. ಇದು ಇಸ್ರಾಯೇಲ್ ಜನರಿಗಿರುವ ವಾಗ್ದಾನದ. ಇದು ನೆರವೇರದೆ ಯೇಸು ಸ್ವಾಮಿ ಬರೋದಿಲ್ಲ. ಎರಡನೇ ಮಹಾಯುದ್ಧ ನಡೀತು. ಏನು ಸಂಭವಿಸ್ತು ಗೊತ್ತಾ? ಹಿಟ್ಲರ್ ಯಾರ ಮೇಲೆ ಅಟ್ಯಾಕ್ ಮಾಡಿದ್ದು? ಇಸ್ರಾಯೇಲ್. ಮಹಾಯುದ್ಧದಲ್ಲಿ ಯಹೂದ್ಯರನ್ನ ಕೊಂದು ನಾಶ ಮಾಡಿದನು. ಐ ಥಿಂಕ್ 75 lakhs 75 ಲಕ್ಷ ಯಹೂದ್ಯರನ್ನ ಅವನು ಕೊಂದು ನಾಶ ಮಾಡಿದನು.
ಜೀವ ಭಯದಿಂದ ಯಹೂದ್ಯರು ಚದರಿ ಹೋದರು. ಇವತ್ತು ಪ್ರಪಂಚದಾದ್ಯಂತ ಇವನ್ ಇಂಡಿಯಾದಲ್ಲಿದ್ದಾರೆ ಯಹೂದ್ಯರು. ಆಮೇಲೆ ಕೊಚ್ಚಿಯಲ್ಲಿದ್ದಾರೆ, ಮುಂಬೈಯಲ್ಲಿದ್ದಾರೆ, ಆಮೇಲೆ ಅಮೇರಿಕದಲ್ಲಿದ್ದಾರೆ, ಎಲ್ಲ ದೇಶದಲ್ಲೂ ಇದ್ದಾರೆ. ಈ ಚದುರು ಹೋಗಿರುವ ಯಹೂದ್ಯರೆಲ್ಲ ಅವ್ರ ರಿಟರ್ನ್ ಇಸ್ರಾಯೇಲಿಗೆ ಬಂದಾಗ ಆವತ್ತು ಎಲ್ಲರೂ ಬಂದ ಮೇಲೆ ಯೇಸು ಸ್ವಾಮಿ ಪುನಃ ಬರುವಂತರಾಗಿರ್ತಾರೆ. ಅದು ಪ್ರವಾದನೆ, ಅದು ಪ್ರವಾದನೆ. ಆಮೇಲೆ ಇದು ವಾಗ್ದಾನ ಏನು? ಚದುರು ಹೋಗಿರುವ ನಿಮ್ಮನ್ನ ನಾನು ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವೆನು. ಆಮೇಲೆ ನಿಮ್ಮಲ್ಲಿ ಯಾರಾದರೂ ಭೂಲೋಕದ ಕೊನೆಯವರೆಗೂ ಒಯ್ಯಲ್ಪಟ್ಟರು. ಎಲ್ಲಿ ಹೋದ್ರೂ ಪರವಾಗಿಲ್ಲ, ಎಲ್ಲಿ ಚದುರೋಗಿದ್ರು ಪರವಾಗಿಲ್ಲ. ಇವತ್ತು ಆ ವಾಗ್ದಾನವನ್ನು ನಾನು ನಿಮಗೆ ಪ್ರವದಿಸ್ತಾ ಇದ್ದೇನೆ. ನಿನ್ನ ಹಣ ಎಲ್ಲಿ ನಷ್ಟವಾಗಿದ್ರೂ ಪರವಾಗಿಲ್ಲ, ಭೂಲೋಕದ ಕಡೆ ನೀನು ಕರೆಕ್ಟಾಗಿದ್ದರೆ, ನೀನು 10 ಜನಕ್ಕೆ ಟೋಪಿ ಹಾಕಿ ಮೋಸ ಮಾಡಿಬಿಟ್ಟು ಸಂಪಾದನೆ ಮಾಡಿಬಿಟ್ಟು ನಿನ್ನನ್ನು ಏನೋ ಹೇಳ್ತಾರಲ್ಲ, ನಮ್ಮಲ್ಲೊಂದು ಮಾತು ಹೇಳ್ತಾರೆ, ಸ್ತೋತ್ರ, ಡ್ಯಾಶ್ ಆದವನು ಒಬ್ಬನನ್ನು ವಂಚನೆ ಮಾಡಿದ್ರೆ ದೇವರು ನಿನ್ನನ್ನು ವಂಚನೆ ಮಾಡ್ತಾನೆ ಅಂತ ಒಬ್ಬರು ಹೆಸರು ಹೇಳ್ತಾರೆ. ಅದಕ್ಕೆ ನನ್ನಲ್ಲಿ ಡ್ಯಾಶ್ ಹಾಕಿದೆ. ಆಮೇಲೆ ನಾನು ಹೇಳೋದು, ನೀವು ಯಾರಾದರೂ ಅವರು ಇರೋರು, ಆಮೇಲೆ ಪಾಸ್ಟರ್ ನನಗೆ ಹೇಳಿದ್ರು ಅನ್ನೋದು ಯಾಕೆ ಬೇಕು, ಅದಕ್ಕೆ ಡ್ಯಾಶ್ ಹಾಕಿದ್ದೀನಿ. ಸ್ತೋತ್ರ. ನೀನು ಯಾರಿಗಾದ್ರೂ ಮೋಸ ಮಾಡಿ ವಂಚನೆ ಮಾಡಿದ್ರೆ ದೇವರು ನಿನಗೆ ಅದರ 10ರಷ್ಟು ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ. ಹೌದಲ್ವ? ಹೌದಲ್ವ? ಅದಕ್ಕೆ ನಾವು ಅದಕ್ಕೆಲ್ಲ ಹೋಗ್ಬಾರ್ದು, ಹೋಗಂಗಿಲ್ಲ. ಗಂಜಿ ಕುಡೀರಿ, ಅಂಬಳಿ ಕುಡೀರಿ, ಆರಾಮಾಗಿರ್ರಿ. ಮೋಸದ ದುಡ್ಡಲ್ಲಿ ಬದುಕಬೇಡ್ರಿ. ಆಮೇಲೆ ಇನ್ನೊಬ್ರು ಕಣ್ಣಿನ ಅವನ ಶಾಪ ಹಾಕೋದು, ಅವನ ಎಕ್ಕುಟ್ಟೋಗ ಹಾಳಾಗೋಗ, ಅವನ ಮನೆ ಹಾಳಾಗೋಗ, ಅವನ ಹೆಂಡತಿ ಹಾಳಾಗೋಗ, ಅವನ ಕುಟುಂಬ ಹಾಳಾಗೋಗ. ಸ್ತೋತ್ರ. ನನ್ನ ದುಡ್ಡು ತಗೊಂಡೋಗಿ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗ. ಸ್ತೋತ್ರ. ನೆಲ್ಲಿಕಾಯಿ ಹೆಂಗಾಗ್ತಾರೆ ಅಂತ ನೆಗೆದು ಬಿದ್ದರೆ. ಸ್ತೋತ್ರ. ಅದು ನನಗೆ ಅರ್ಥ ಆಗಿಲ್ಲ, ಅದಕ್ಕೆ ಕೇಳಿದೆ. ಅಂದರೆ ಇಷ್ಟು ದಪ್ಪ ಗಾತ್ರ ಇರೋನು ಇಟೇಟಾಗ ಅಂತ. ಅವ್ರ ಶಾಪ ನಮಗೆ ಹಾಕ್ಬೇಕು? ಅವ್ರ ಶಾಪ ನಮಗೆ ಹಾಕ್ಬೇಕು? ದೇವರ ವಾಕ್ಯದ ಅಡಿಪಾಯದಲ್ಲಿ ಜೀವಿಸೋಣ. ಓದಿ ಪಾಸ್ಟರ್, ಓದಿ. ನಿಮ್ಮಲ್ಲಿ ಯಾರಾದರೂ ಭೂಲೋಕದ ಕೊನೆಯವರೆಗೂ ಒಯ್ಯಲ್ಪಟ್ಟರು, ಅಲ್ಲಿಂದಲೂ ನಿಮ್ಮ ದೇವರಾದ ಯೆಹೋವನು ಅವರನ್ನ ಕರತಂದು. ಸ್ತೋತ್ರ. ಎಲ್ಲಿ ನಷ್ಟವಾದರೂ ಪರವಾಗಿಲ್ಲ, ದೇವರು ವಾಪಸ್ ತಗೊಂಬರ್ತಾನೆ. ಅಲ್ಲೆಲೂಯ. ಒಂದು ಉದಾಹರಣೆ ಹೇಳ್ತೀನಿ. ಮಾನುಷಿಕ ಬುದ್ಧಿಯಲ್ಲೆಲ್ಲ, ದೇವರ ಆತ್ಮನಲ್ಲಿ. ಇನ್ನ ಗಮನಿಸ್ರಿ, ಕಬ್ಬಣ ನೀರಿಗೆ ಬಿದ್ದರೆ ಮುಳುಗೋದು ನ್ಯಾಚುರಲ್, ಹೌದಾ? ಆದರೆ ಮುಳುಗಿರೋ ಕಬ್ಬಣ ನೀರಲ್ಲಿ ಈಜಾಡೋದು ಸೂಪರ್ ನ್ಯಾಚುರಲ್. ಅರ್ಥ ಆಗಿಲ್ಲ, ಕೆಲವ್ರಿಗೆ ಅರ್ಥ ಆಗಿಲ್ಲ. ನಮ್ಮ ಭೂಮಿ ಗುರುತ್ವಾಕರ್ಷಣೆ ಬಲ ಇರೋದ್ರಿಂದ ವೆಯ್ಟ್ ಇರೋದು ಏನಾದರೂ ಸರಿ, ಸ್ತೋತ್ರ, ಕೆಳಗಡೆ ಬೀಳುತ್ತೆ, ಹೌದಲ್ವಾ? ಕಬ್ಬಣ ನೀರಲ್ಲಿ ಬಿದ್ದರೆ ಏನಾಗುತ್ತೆ? ಇಲ್ರಿ. ಆದರೆ ಶಿಷ್ಯ ಮಂಡಳಿ, ಏಲಿಷನ ಶಿಷ್ಯ ಮಂಡಳಿಯಲ್ಲಿ ಕಬ್ಬಣ ಕೊಡಲಿ ನೀರಿನಲ್ಲಿ ಮುಳುಗಿ ಹೋಯಿತು. ಆಮೇಲೆ ಅವರು ಕೂಗಿದ್ರು, ಸ್ವಾಮಿ, ನಾನು ಅದನ್ನು ಸಾಲ ಪಡ್ಕೊಂಬಂದಿದ್ದೆ, ಪಕ್ಕದವನ ಹತ್ರ ಕೇಳಿ ಸಾಲ ಪಡ್ಕೊಂಬಂದಿದ್ದೆ, ಬಂದು ಕೊಡ್ತೀನಯ್ಯ ಅಂತ. ವಾಪಸ್ಸು ಏನು ಕೊಡಲಿ ನಾನು. ಆಮೇಲೆ ಮುಳುಗೋಗಿದ್ದು ಯಾವತ್ತೂ ಸಿಗಲ್ಲ. ಆದರೆ ದೇವರು ಹೇಳ್ತಾನೆ, ಎಲ್ಲಿ ಬಿದ್ದಿದೆಯೋ ತೋರಿಸು, ಅದು ನಿನ್ನ ಕೈಗೆ ಸಿಗುತ್ತೆ. ನನಗೆ ಐ ಥಿಂಕ್ KJVಯಲ್ಲಿ ಮಾತ್ರ ಅಂತ ಕಾಣುತ್ತೆ. KJV ವರ್ಷನಲ್ಲಿ ಮಾತ್ರ, ಅದರ್ ವರ್ಷನ್ಸ್ ಈಸ್ ದ ಆ್ಯಕ್ಸ್ ಫ್ಲೋಟೆಡ್ ಅಂತ. ಫ್ಲೋಟ್ ಆಗೋದು, ತೇಲೋದು ಅಂತ. ಕೊಡಲಿ
ತೇಲ್ತು ಅಂತ. ಮೂಲ ಭಾಷೆಯಲ್ಲಿ ಫ್ಲೋಟ್ ಅಲ್ಲ, ಸ್ವಿಮ್ ಅಂತ ಕೊಟ್ಟಿದ್ದಾರೆ. ಸ್ವಿಮ್ ಅಂದರೆ ಈಜ್ತಾ ಇತ್ತು ಅಂತ. ದೇವರು ನಿನ್ನ ಜೀವನದಲ್ಲಿ ಏನಾದರೂ ಮಾಡಿದ್ರೆ ಈ ಸತ್ತ ಮೀನು ನೀರಲ್ಲಿ ತೇಳುತ್ತೆ. ಜೀವ ಇರೋ ಮೀನು ಈಜುತ್ತೆ. ದೇವರು ನಿನ್ನ ಜೀವನದಲ್ಲಿ ಏನಾದರೂ ಮಾಡಿದ್ರೆ ಸತ್ತೋಗಿರೋ ಕ್ರಿಯೆ ಅಲ್ಲ, ಜೀವ ಇರೋ ಕ್ರಿಯೆ ಮಾಡ್ತಾನೆ. ನಾನು 1ನೇ ಪ್ರವಾದನೆಯಲ್ಲಿ ನಿಂತಿದ್ದೇನೆ. ಚದುರು ಹೋಗಿರೋದನ್ನೆಲ್ಲ ದೇವರು, ಡಿಸಾರ್ಡರ್ ಆಗಿರೋದನ್ನ ಆರ್ಡ್ರಿಗೆ ದೇವರು ತಗೊಂಬರ್ತಾನೆ. ನಷ್ಟವಾಗಿರೋದನ್ನ ದೇವರು ವಾಪಸ್ ತಗೊಂಬರ್ತಾನೆ. ಅಲ್ಲಲ್ಲಿ ಇಲ್ಲದ ಇರೋದನ್ನ ಇರುವ ಹಾಗೆ ದೇವರು ಬರ ಮಾಡ್ತಾನೆ. ನಿನ್ನ ಕಾಲ ಚೇಂಜ್ ಆಗ್ತಾ ಇದೆ, ನಿನ್ನ ಸೀಸನ್ ಚೇಂಜ್ ಆಗ್ತಾ ಇದೆ, ನಿನ್ನ ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ. ಈ ಉಪವಾಸ ಮುಗಿಯಷ್ಟರಲ್ಲೇ ಕೆಲ ಬದಲಾವಣೆ ನೀನು ಕಾಣ್ತೀಯಾ? ನಿಮ್ಮ ಪಿತೃಗಳಿಗೆ ಸ್ವಾಸ್ಥ್ಯವಾಗಿದ್ದ ದೇಶದಲ್ಲಿ ಸೇರಿಸಿ ಅದು ನಿಮಗೂ ಸ್ವದೇಶವಾಗುವಂತೆ ಮಾಡಿ ನಿಮಗೆ ಮೇಲನ್ನುಂಟು ಮಾಡಿ ಪಿತೃಗಳಿಂದ ಅಧಿಕವಾಗಿ ನಿಮ್ಮನ್ನು ಹೆಚ್ಚಿಸುವೆನು. ನಿಮ್ಮ ಪಿತೃಗಳಿಗಿಂತ ನಿಮ್ಮನ್ನು ಅಧಿಕವಾಗಿ ಹೆಚ್ಚಿಸುವೆನು. ನೀವು ಕಂಡಿದ್ದಲ್ಲ, ನಿಮ್ಮ ತಲೆಮಾರು ಅದಕ್ಕಿಂತ ಹೆಚ್ಚಿನದು ಕಾಣ್ತೀವಿ. ಎಷ್ಟು ಜನ ಹೇಳ್ತೀರಾ ಅಲ್ಲೆಲ್ಲೂಯ? ನನಗಿಂತ ಶ್ರೇಷ್ಠ ಸ್ಥಾನದಲ್ಲಿ ನನ್ನ ಮಕ್ಕಳನ್ನು ದೇವರ ಆಶೀರ್ವಾದ ಮಾಡ್ತಾರೆ. ಸ್ತೋತ್ರ. ನನ್ನ ಆತ್ಮಿಕ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ದೇವರ ಅಭಿವೃದ್ಧಿ ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಆಮೇನ್. ದಟ್ ಮೀನ್ಸ್ ಒಂದನೇದಾಗಿ ನಿನ್ನ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ಎಲ್ಲೆಲ್ಲಿ ಚದರೋಗಿದ್ದೀರೋ, ಡಿಸಾರ್ಡರ್ ಆಗಿದೆಯೋ, ಅದೆಲ್ಲ ಒಟ್ಟಿಗೆ ಬರಲಿಕ್ಕೆ ಹೋಗುತ್ತೆ. ಆಮೇಲೆ ನಂಬರ್ 2, 18ನೇ ವಾಕ್ಯ, 3ನೇ ಅಧ್ಯಾಯದ 18ನೇ ವಾಕ್ಯ, ಜಫನ್ಯನ ಪುಸ್ತಕ 3:18. ಅಯ್ಯೋ, ಅವಮಾನವು ನಮ್ಮ ಪಟ್ಟಣದ ಮೇಲೆ ಹೊರೆಯಾಗಿ ಕೂತಿದೆ ಎಂದು ಮಹೋತ್ಸವಕ್ಕೆ ದೂರವಾಗಿ ಶೋಕಿಸುತ್ತಿರುವ ನಿನ್ನವರನ್ನ ಹೊಟ್ಟಿಗೆ ಬರಮಾಡುವೆನು. ನೋಡ್ರಿ, ಇವರು ದುಃಖದಲ್ಲಿದ್ದಾರೆ. ನಂಬರ್ 2, ದೇವರು ಪ್ರವದನೆ ಗಾಡ್ ರಿಮೂವ್ಸ್ ಶೇಮ್ಸ್ ಆ್ಯಂಡ್ ಬರ್ಡನ್. ನಿಮ್ಮ ಮೇಲಿರುವಂಥ ಹೊರೆ ಮತ್ತು ನಿಮಗೆ ಆದ ಅವಮಾನವನ್ನು ದೇವರು ತೆಗಿತಾನೆ. ಅವಮಾನ ಎನ್ನೋದು, ನೀವು ಹಣ ಕಳ್ಕೊಳ್ಳೋದಕ್ಕಿಂತ ದೊಡ್ಡ ಹೊರೆ ಅನ್ನೋದು ಅವಮಾನ. ಅದಕ್ಕೆ ಮಾನ ಇದ್ರೆ ತಾನೇ ಬಿಡಿ ಬ್ಯಾಸೆ ಅನ್ನೋ ರೀತಿ ಕೂತಿದ್ದೀರಲ್ಲ. ಸ್ತೋತ್ರ. ಕರೆಕ್ಟ್ ಅಲ್ವಾ? ಮಾನ ಇರೋನಿಗೆ ಅವಮಾನ ಆದರೆ ಅದೊಂದು ದೊಡ್ಡ ಹೊರೆ. ಮಾನ ಇಲ್ಲದೆ ಇರೋನಿಗೆ ಅವಮಾನದ ವಿಷಯನೇ ಬರಲ್ಲ. ಪಕ್ಕದಲ್ಲಿರೋರು ಕೈ ಕೊಟ್ಟಲ್ರಿ, ಮಾನ ಇರಲಿ ಅಲ್ಲ. ಸ್ತೋತ್ರ. ಮಾನ ಇರಲಿ ಅನ್ನೋದು ಆಮೇಲೆ. ಸ್ತೋತ್ರ. ನಿನ್ನ ಅವಮಾನವನ್ನು, ಹೊರೆಯನ್ನು ದೇವರು ನಿನ್ನಿಂದ ತೆಗೆದಾಕ್ತಾನೆ. ನೀನಿನ್ನು ಅವಮಾನ ಪಡೋದಿಲ್ಲ. ಕೀರ್ತನೆಕಾರನ ಹೇಳ್ತಾನೆ, 34ನೇ ಕೀರ್ತನೆ 5ನೇ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಅವರು ಪ್ರಕಾಶವನ್ನು ಹೊಂದುವರು, ಅವರ ಮುಖಗಳು ಲಜ್ಜೆಗೀಡಾಗುವುದೇ ಇಲ್ಲ. ಎಷ್ಟು ಜನ ಹೇಳ್ತೀರಾ? ಆತನನ್ನೇ ದೃಷ್ಟಿಸಿದವರು, ಕರ್ತನಲ್ಲಿ ಭರವಸೆ ಇಟ್ಟವರು, ಕರ್ತನನ್ನು ಕೂಗಿ ಕರೆಯುವವರು, ಪ್ರಾರ್ಥನೆ ಮಾಡುವವರು, ಆರಾಧನೆ ಮಾಡುವವರು, ಪ್ರಮಾಣದಲ್ಲಿ ನಿಲ್ಲುವವರು, ಅವರು ಒಂದು ಕಾಲದಲ್ಲೂ ಕತ್ತಲೆಯಲ್ಲಿ ಜೀವಿಸೋದಿಲ್ಲ. ಅವರು ಪ್ರಕಾಶವನ್ನು ಹೊಂದುತ್ತಾರೆ. ಅವರ ಮುಖ ಪ್ರಕಾಶವಾಗಿರುತ್ತೆ. ಅವರು ಹೋಗೋ ಸ್ಥಳದಲ್ಲಿ ಪ್ರಕಾಶವಾಗಿರ್ತಾರೆ. ಅವರಿಗೆ ಶೇಮ್ ಅನ್ನೋದಿರೋದಿಲ್ಲ.
ಅವರ ಮುಖ ಲಜ್ಜೆಗೀಡಾಗೋದಿಲ್ಲ. ಗಟ್ಟಿಯಾಗಿ ಹೇಳ್ರಿ, ನಾನು ಲಜ್ಜೆಗೀಡಾಗೋದಿಲ್ಲ, ನನ್ನ ಕುಟುಂಬ ಲಜ್ಜೆಗೀಡಾಗೋದಿಲ್ಲ, ನನ್ನ ಸಭೆ ಲಜ್ಜೆಗೀಡಾಗೋದಿಲ್ಲ, ನನ್ನ ಸಂಬಂಧಿಕರ ನಡುವೆ, ಹಲ್ಲೆಲೂಯಾ, ಬಂಧು ಬಳಗದವರ ನಡುವೆ, ನನ್ನ ಪಟ್ಟಣದಲ್ಲಿ ನಾನು ಆಶೀರ್ವದಿಸಲ್ಪಡುತ್ತೇನೆ, ಅಟವಿಯಲ್ಲಿ ಆಶೀರ್ವದಿಸಲ್ಪಡುತ್ತೇನೆ. ಕಾರಣ ನನ್ನ ಮುಖ ಯೆಹೋವನನ್ನೇ ನೋಡ್ತಾ ಇರೋದ್ರಿಂದ ನನ್ನ ಲಜ್ಜೆಗೀಡಾಗೋದಕ್ಕೆ ಅವನು ಬಿಡೋದಿಲ್ಲ. ಅವನು ನಿನ್ನ ನಿಂದೆಗಳನ್ನು, ನಿನ್ನ ಅವಮಾನವನ್ನು ತೆಗೆದು ನಿನಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನ ದೇವರು ಕೊಡ್ತಾನೆ. ಅದು ಬೇಕನ್ನೋರು ಮಾತ್ರ ಆಮೇಲೆ ಹೇಳ್ರಿ. ಇದನ್ನು ಹೇಳುವಾಗ ನಾನು ಅನುಭವದಿಂದ ಹೇಳ್ತಾ ಇದ್ದೇನೆ. ಈ ಪಟ್ಟಣದಲ್ಲಿ ತಲೆ ಎತ್ತದಂತೆ ನನ್ನನ್ನು ಅವಮಾನ ಮಾಡೋದರಲ್ಲಿ ಪರಮಾವಧಿ ಮಾಡೋದಕ್ಕೆ ನೋಡಿದ್ರು. ಆದರೆ ಅವರುಗಳ ಅಡ್ರೆಸ್ಗಿಳಿದ್ರೆ ದೇವರಿಗೆ ಓಡಿಸ್ಬಿಟ್ರು. ಆದರೆ ಪಟ್ಟಣದಲ್ಲಿ ತಲೆ ಎತ್ತಿ ನಡೆಯತಕ್ಕಂತೆ ಅಮ್ಮೆ ಸನ್ಮಾನ ಮಾಡುವ ದೇವರು. ಹಾಲೆಲೂಯಾ, ಹಾಲೆಲೂಯಾ. ಒಂದು ಸೀಸನ್ ಅಳ್ತೀರ, ಅವಮಾನಕ್ಕೊಳಗಾದಾಗ ಅಳ್ತೀರ, ದುಃಖ ಪಡ್ತೀರ, ವೇದನೆ ಬರುತ್ತೆ. ಹಾಗೆ ಯಾವ ಮನುಷ್ಯನು ನಿನ್ನ ಕೈ ಹಿಡಿಯಕ್ಕೆ ಬರಲ್ಲ. ಆದರೆ ದೇವ್ರು ಹೇಳ್ತಾನೆ, ಆ ಸಂದರ್ಭದಲ್ಲಿ ನನ್ನ ಮುಖ ನೋಡಿದೆ ತಾನೆ, ನಿನ್ನ ಮುಖ ಲಜ್ಜೆಗೀಡಾಗೋಕ್ಕೆ ನಾನು ಬಿಡೋದಿಲ್ಲ. ಕಾರಣ ನನ್ನ ಮುಖ ಪ್ರಕಾಶ ಉಳ್ಳದಾಗಿರೋದ್ರಿಂದ ಆ ಪ್ರಕಾಶ ನಿನ್ನಲ್ಲಿ ಪ್ರತಿಬಿಂಬಿಸುವಾಗ ನಿನ್ನಲ್ಲಿ ಕತ್ತಲೆ ಇರಲ್ಲ, ನಿನ್ನ ಮುಖ ಪ್ರಕಾಶವಾಗುತ್ತೆ. ನಂಬುವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಕಮಾನ್ ಸಾಂಬಾಡಿ, ಯಾರಾದ್ರೂ ಇದ್ದೀರಾ? ದೇವರು ನಿನ್ನ ಅವಮಾನವನ್ನು ತೆಗೆದುಹಾಕಕ್ಕೆ ಹೋಗ್ತಾನೆ. ದೇವರು ನಿನ್ನ ನಿಂದೆಯನ್ನು ತೆಗೆದುಹಾಕಕ್ಕೆ ಹೋಗ್ತಾ ಇದ್ದಾನೆ. ಇನ್ನೂ ಅದು ಕಾಣೋದಿಲ್ಲ. ನಿನ್ನ ಕುಟುಂಬದ ಮಧ್ಯದಲ್ಲಿ ನಿನ್ನ ಆಶೀರ್ವಾದ ಕಾಣ್ತೀಯ, ನಿನ್ನ ಸನ್ಮಾನ ಕಾಣ್ತೀಯ, ನೀನು ಗೌರವ ಪಡೀತೀಯ, ನಿನ್ನ ಹೆಸರು ಪ್ರಖ್ಯಾತಿಗೆ ಬರುತ್ತೆ. ನಿನ್ನನ್ನು ಲಜ್ಜೆಗೀಡು ಮಾಡೋದಕ್ಕೆ ನೋಡಿದವರು ಲಜ್ಜೆಗೀಡಾಗ್ತಾರೆ. ಆತನನ್ನೇ ದೃಷ್ಟಿಸಿದವರು ಅವರ ಮುಖಗಳು ಪ್ರಕಾಶವಾಯಿತಷ್ಟೇ, ಅವರು ಲಜ್ಜೆಗೀಡಾಗಲಿಲ್ಲ. ಲಜ್ಜೆಗೀಡ ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ನಾನು ಲಜ್ಜೆಗೀಡಾಗಲ್ಲ. ಇದೆಲ್ಲ ಹೇಳುವಾಗ ಪ್ರಮಾಣ ಮರಿಬಾರ್ದು. ನೀನು ಪ್ರಮಾಣ ಬಿಟ್ಬಿಟ್ಟು ಹೋಗ್ಬೇಡ. ಅವಾಗಲೇ ಹೇಳಿದ್ದೀನಿ, ವಿಧಿಯರಾದರೆ ಹೇಳ್ಬಿಡ್ರಿ. ಅದ್ರ ಜೊತೆಗೆ ಇದೆಲ್ಲ ಪ್ರಬೋಧನೆಗಳು ವಿಧಿಯರಾದರೆ, ಇಲ್ದ್ರೆ ನಿನಗಾಗಲ್ಲ. ನಾನು ಅಡ್ವಾನ್ಸಾಗಿ ಜಾಮೀನು ತಗೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ನಾವು ಹೇಳಿ ಆಮೇಲೆ ನೀವು ಹೇಳೋದು ಆ ಪಾಸ್ಟ್ರು ಪ್ರವಾದಿಸಿದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ರೆ ಸೋತ್ರ. ಹೌದಲ್ವಾ? ದೇವರು ಕಂಡೀಷನ್ ಹಾಕ್ತಾನೆ. ಯಾರು ಕಂಡೀಷನ್ ಹಾಕ್ತಾರೆ? ದೇವ್ರ ವಾಕ್ಯದಲ್ಲಿ ದೇವರು ಕೊಡೋದು ಕಂಡೀಷನ್ ಇದೆ. ನೀನು ಕಂಡೀಷನ್ ಫುಲ್ಫಿಲ್ ಮಾಡಿದ್ರೆ ನಿನ್ನ ವಾಗ್ದಾನ ನೆರವೇರುತ್ತೆ. ಆಮೇಲೆ ಪ್ರತಿ ವಾಗ್ದಾನ, ಈ ಸಭೆಗೆ ದೇವರು ಮಾಡಿರೋ ಪ್ರತಿ ವಾಗ್ದಾನಗಳು ನೆರವೇರ್ತಾ ಬರ್ತಾ ಇದೆ. ಯಾಕಂದರೆ ಸಭೆ ಆ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಮನುಷ್ಯನ ಮೇಲೆ ಆಶ್ರಯ ಇಟ್ಟಲ್ಲ ಈ ಸಭೆ ಕಟ್ತಾ ಇರೋದು. ಇವತ್ತು ನೀವೆಲ್ಲ ನನ್ನ ಜೊತೆ ಇದ್ರೆ, ನಾಳೆ ನೀವೆಲ್ಲ ವಿರೋಧ ಆದ್ರೂ ನನ್ನ ದೇವರು ನನಗೆ ಅನುಕೂಲವಾದರೆ ಇದಕ್ಕಿಂತ ತಾತನಂಥ ಸಭೆ ಕಟ್ತೀನಿ ನಾನು. ಕೆಲ ಸಭೆಗಳು ಬೆಳೆದಿರೋ ಇರೋ ಕಾರಣ ಏನು ಗೊತ್ತಾ?
ಕೆಲ ವ್ಯಕ್ತಿಗಳು ಪಾಸ್ಟರ್ನೇ ಎದುರಿಸಿಟ್ಟಿರೋದು. ಪಾಸ್ಟ್ರೇ ನಾವು ಹೇಳಿದ ಮಾತು ಕೇಳಲಿಲ್ಲ ಅಂದರೆ ಆಮೇಲೆ ನಾವು ಬೇರೆ ಸಭೆ ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ನನ್ನ ಹತ್ರ ಆ ಡೈಲಾಗ್ ಹೊಡೀರಿ, ನಾನು ಇಮ್ಮಿಡಿಯೇಟಾಗಿ ಹೇಳ್ತೀನಿ, ಫಸ್ಟ್ ತೊಲಗು ನೀನು ಇಲ್ಲಿಂದ ಅಂತ. ಯಾಕೆ ಗೊತ್ತಾ, ಈ ಒಂದು ಸತ್ತ ನೊಣದಿಂದ ಎಣ್ಣೆ ಪಾತ್ರೆ ಎಲ್ಲ ಹಾಳಾಗ್ತಾ ಇದೆ. ಪ್ರಮಾಣದಲ್ಲಿ ನಿಂತ್ಕೊಡ್ರಿ. ಏನು ಪಾಪ ಪಾಸ್ಟರ್ಗಳು ವಿಸಿಟಿಂಗ್ ಮಾಡಿ 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 ಮಧ್ಯಪ್ರದೇಶ ಬೆಳೀತಾ ಇದೆ, ಸಭೆ ಬೆಳೀತಾ ಇಲ್ಲ. ಯಾಕೆ? ಎಲ್ರಿಗೂ ಸೋಪ್ ಹಾಕಿ ಕರ್ಕೊಂಬರ್ತಾರೆ. ಬನ್ನಿ 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 ಸರ್, ಬನ್ನಿ ಬನ್ನಿ ಮೇಡಮ್, ಬನ್ನಿ ಸಿಸ್ಟರ್, ಬನ್ನಿ ಬ್ರದರ್, ಬನ್ನಿ ಬನ್ನಿ, ಭಾನುವಾರ ಬಂದರೆ ಅವರಲ್ಲಿ ಬನ್ನಿ. ಸ್ತೋತ್ರ. ಅವ್ರು ಬರಲ್ಲ. ಆಮೇಲೆ ನಿನಗೇನು ಲಾಭ ಅಂದರೆ ಅವ್ರು ಕೊಟ್ಟಿದ್ದು ಕಾಫಿ, ಚೌಚೋ ಇಲ್ಲ ಬಿಸ್ಕಟ್ಟು ಇಲ್ಲ ಪಪ್ಸು ತಿಂದು ಬಂದಲ್ಲ, ಅದೇ ಲಾಭ. ಅವ್ರ ಹಿಂದೆ ಹೋಗಿ ಬಿದ್ದು ನಿನ್ನ ಸೇವೆ ಹಾಳು ಮಾಡ್ಕೊಂಬೇಡ್ರಿ. ನಾನು ಒಂದು ಮಾತು ಹೇಳ್ತೀನಿ, ಪ್ರಮಾಣದಲ್ಲಿ ನಿಂತ್ಕೊಳ್ರಿ. ಆಮೇಲೆ ಪ್ರಮಾಣದಲ್ಲಿ ನಿಂತ್ಕೊಳ್ರಿ, ದೇವ್ರು ಮಾನಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ಆಮೇಲೆ ಎಷ್ಟು ಆಲೋಚನೆ ಹೇಳಿದೆ? 2 ಹೇಳಿದ್ನ. ಒಂದು ವಾಕ್ಯ ಓದ್ಬಿಡೋಣ. 1 ಪೇತ್ರ 5:10. ದೇವರು ಏನು ಮಾಡ್ತಾರೆ ಅಂತ ಹೇಳಿ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ, ಸ್ವಲ್ಪ ಕಾಲ ಕಷ್ಟ ಅನುಭವಿಸಿದ್ರಿ, ದುಃಖ ಅನುಭವಿಸಿದ್ರಿ, ನಿಂದೆ ಮಾತು ಕೇಳಿದ್ರಿ, ಅವಮಾನಕ್ಕೊಳಗಾದ್ರಿ, ಎಲ್ಲರೂ ಕೈ ಬಿಟ್ರಲ್ಲ ದೇವ್ರೇ ಅಂತ ಅನಿಸ್ತು ನಿಮಗೆ. ದೇವ್ರು ಹೇಳ್ತಾನೆ, ಸ್ವಲ್ಪ ಕಾಲ ನೀವು ಬಾಧೆ ಪಟ್ರಿ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು, ಅದನ್ನ ನಾನು ಹೇಳಿದ್ದು, ನಿಮ್ಮ ಸ್ಥಿತಿ ಬದಲಾವಣೆ ಆಗುತ್ತೆ ಅಂತ. ನಿಮ್ಮನ್ನು ಎಲ್ಲಿಗೆ ತರ್ತಾನೆ ಅಂತ ದೇವರು? ಯೋಗ್ಯ ಸ್ಥಿತಿಗೆ ತರ್ತಾನೆ. ನೋಡ್ರಿ, ನಾವು ಅಳಿಯೋದು ಏನು ಗೊತ್ತಾ? ನಮ್ಮ ಲೆವೆಲಲ್ಲಿ. ದೇವ್ರ ಲೆವೆಲ್ ಏನು ಗೊತ್ತಾ? ಅಯ್ಯೋ, ದೇವ್ರ ಆಶೀರ್ವಾದ ಮಾಡಬೇಕಾ ಬೇಡವಾ? ನಿಮ್ಮ ವಾಕ್ಯ ಅರ್ಥ ಆಗ್ತಾ ಇದೆಯಾ? ನನಗೆ ಯಾಕೋ ಸಂಶಯ ಇದೆ. ನೀವು ಸ್ತೋತ್ರ ಹೇಳ್ದೇ ಇದ್ದಾಗ ಅರ್ಥ ಆಗ್ತಾ ಇದೆಯಾ? ಪಾಸ್ಟ್ರೇ, ಆ ವಾಕ್ಯ ಹಂಗೆ ಇರಲಿ. ಫಿಲಿಪಿಯರ್ಗೆ ಬರೆದ ಪತ್ರಿಕೆ 4:19 ಓದ್ರಿ. 4:19. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ದೇವರು ಆಶೀರ್ವಾದ ಮಾಡೋದು ನನ್ನ ಲೆವೆಲಲ್ಲ, ನಿಮ್ಮ ಲೆವೆಲಲ್ಲ, ನನ್ನ ಬುದ್ಧಿ ಮಟ್ಟದಲ್ಲ, ನಿಮ್ಮ ಬುದ್ಧಿ ಮಟ್ಟದಲ್ಲ. ಕ್ರಿಸ್ತ ಯೇಸು ತನ್ನ ಪ್ರಭಾವ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮೆಲ್ಲ ಕೊರತೆಗಳನ್ನು ಅವನು ತೆಗೆದಾಕ್ತಾನೆ. ಯಾರ ಲೆವೆಲಲ್ಲಿ? ಯೇಸುವಿನ ಲೆವೆಲು. ಯೇಸುವಿನ ಲೆವೆಲ್ ಏನು? ಎಲ್ಲ ಮೊಣಕಾಲುಗಳು ಮಡಚಬೇಕು, ಎಲ್ಲ ನಾಲಿಗೆಗಳು ಒಪ್ಪಬೇಕು, ಯೇಸು ಮಾತ್ರವೇ ಕರ್ತನು ಎಂದು. ಸ್ತೋತ್ರ. ಅದರಲ್ಲಿ ಎಲ್ಲ ಶಕ್ತಿಗಳು ಅಡಕವಾಗಿದೆ ಅಡ್ಡ ಬೀಳಕ್ಕೆ. ಹೇಳಿ, ನಿಮ್ಗೆ ಅರ್ಥ ಆಯ್ತಾ? ದಟ್ ಈಸ್ ದ ಪವರ್ ಆಫ್ ಗಾಡ್. ಅವನು ನಿಮ್ಮನ್ನು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರ್ತಾನೆ. ಅಂದರೆ ನಿಮ್ಮ ಲೆವೆಲಲ್ಲ, ದೇವರ ಲೆವೆಲೇ ಬೇರೆ. ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಆ ಲೆವೆಲಿಗೆ ನಿಮ್ಮನ್ನು ತಗೊಂಡೋಗಿ ಕೂಡಿಸ್ತದ್ರೆ, ಆ ಲೆವೆಲಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ರೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ. ಅದು ಇಂಪಾರ್ಟೆಂಟು. ತಂದ್ಬಿಟ್ಟು ಅಲ್ಲೇ ಒಂದ್ಸತಿ ಹಚ್ಚಿ, ಸಿಂಗಪುರ್ಗೆ, ಮಲೇಷ್ಯಾಗೆ ಸ್ತೋತ್ರ ಒಂದು ಟ್ರಿಪ್ ಕರ್ಕೊಂಡೋಗ್ಬಿಟ್ಟು, ಸ್ತೋತ್ರ, ನಮ್ಮ ಮಕ್ಕಳನ್ನ ಆ ದುಬೈ ಹತ್ರ ಕರ್ಕೊಂಡೋಗಿದೆ. ದುಬೈಲಿ ಕರ್ಕೊಂಡೋಗಿಬಿಟ್ಟು ಬುರ್ಜ್ ಖಲೀಫಾ ಆ ಕಟ್ಟಡ ನೋಡು, ಇದೆಲ್ಲ ನೋಡಿದ್ರಲ್ಲ, ಇಷ್ಟು ಅದ್ರ ಮೇಲೆಲ್ಲ ಹೋಗ್ಬಿಟ್ಟು ಬಂದ್ಬಿಟ್ಟು ಇದೆ ಸಾಕು ಬನ್ನಿರಿ
ಅಷ್ಟೇ. ಒಂದು ಸತಿ ತೋರಿಸ್ಬಿಟ್ಟು ಕರ್ಕೊಂಬರಲ್ಲ. ನಮ್ಮ ದೇವರು ನಿನ್ನನ್ನು ಲಿಫ್ಟ್ ಮಾಡಿದ್ರೆ ನಿನ್ನನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾನೆ. ನಿನಗೊಂದು ಆಶೀರ್ವಾದ ಕೊಟ್ಟರೆ ದೇವರು ನಿನ್ನನ್ನು ಅಲ್ಲಿ ನಿನ್ನನ್ನು ಅಲ್ಲಿ ಆ ಸ್ಥಾನದಲ್ಲಿ ಗಟ್ಟಿ ಮಾಡ್ತಾನೆ. ಆ ಸ್ಥಾನದಲ್ಲಿ ಗಟ್ಟಿ ಮಾಡ್ತಾನೆ. ನೀನು ಪಟ್ಟ ಅವಮಾನಕ್ಕೆ ಬದಲಾಗಿ ದೇವರು ನಿನಗೆ ಸನ್ಮಾನ ಕೊಡುವಾಗ ಚಿಕ್ಕದಲ್ಲ, ದೊಡ್ಡ ಸ್ಥಾನದಲ್ಲಿ ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಅಲ್ಲಿ ದೇವರು ಎಸ್ಟಾಬ್ಲಿಷ್ ಮಾಡ್ತಾನೆ. ಯಾವ ಪಟ್ಟಣದಲ್ಲಿ ನಿನ್ನನ್ನು ಉಳಿಸಲ್ಲ, ಉಳಿಗಾಳ ಇಲ್ಲ ಅಂತ ಹೇಳಿದ್ರು, ಆ ಪಟ್ಟಣದಲ್ಲಿ ದೇವರು ನಿನ್ನ ನೆಲೆ ನಿಲ್ಲಿಸ್ತಾನೆ. ಯಾರು ನಿನ್ನನ್ನು ಓಡ್ಸೋಕೆ ನೋಡಿದ್ರು ಅವರು ಓಡೋಗ್ತಾರೆ, ನೀನು ಸ್ಟ್ರಾಂಗ್ ಆಗಿ ನಿಂತಿರ್ತೀಯ. ಆಶೀರ್ವಾದ. ಆಮೇಲೆ ಅರ್ಥ ಆಯ್ತಾ? ಎರಡು ಆಲೋಚನೆ ಹೇಳಿದೆ, ಎರಡೇ ಆಲೋಚನೆ ಹೇಳಿದ್ದು. ಒಂದು, ಮೊದಲನೇ ಏನು ಹೇಳಿದೆ? ಸ್ತೋತ್ರ, ನಿನ್ನ ಸೀಸನ್, ನಿನ್ನ ಅವಸ್ಥೆ ಬದಲಾವಣೆ ಆಗುತ್ತೆ. ಎರಡು, ನಿನ್ನ ಅವಮಾನಕ್ಕೆ ಬದಲು ದೇವರು ದುಪ್ಪಟ್ಟಾದ ಮಾನ ಕೊಟ್ಟು ಯೋಗ್ಯ ಸ್ಥಳದಲ್ಲಿ, ಯೋಗ್ಯ ಸ್ಥಾನದಲ್ಲಿ, ಯೋಗ್ಯ ಸ್ಥಿತಿಯಲ್ಲಿ ದೇವರು ನಿನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಇದೆಲ್ಲ ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವರು ನಮ್ಮ ಮಧ್ಯದಲ್ಲಿದ್ದರೆ ದೇವರು ಮಾಡುವ ಕಾರ್ಯಗಳು, ಅದರ ಗುರುತು ನಾನು ಹೇಳ್ತಾ ಇದ್ದೀನಿ. ಅರ್ಥ ಆದವರು ಎಲ್ಲರೂ ತಟ್ಟನೆ ಎದ್ದು ನಿಂತ್ಕೊಳ್ಳಿ.